ನಮಸ್ಕಾರ. ನ್ಯಾಯ ವರ್ಸಸ್ ಸಂಕಲ್ಪ ವಿಶೇಷ ಡಿಬೇಟ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. 2019 ಲೋಕಸಭಾ ಮಹಾಸಮರದ ರಣಕಹಳೆ ಎಲ್ಲೆಲ್ಲೂ ಮೊಳಗ್ತಾ ಇರತಕ್ಕಂತ ಸಂದರ್ಭ, ಇಡೀ ಚುನಾವಣೆಯ ಸದ್ಯದ ಎಪಿ ಸೆಂಟರ್ ಅಂತ ಹೇಳಬಹುದಾದಂತಹ ಪ್ರಧಾನಿ ಮೋದಿ ಇವರು ಮಾಧ್ಯಮಗಳಿಗೆ ಮಾತನಾಡೋದಿಲ್ಲ, ಪ್ರೆಸ್ ಮೀಟ್ ನಡೆಸೋದಿಲ್ಲ ಅಂತ ನಮ್ಮದೇ ಪ್ಯಾನೆಲ್ಗಳಲ್ಲಿ ದೇಶಾದ್ಯಂತ ಅನೇಕ ಚರ್ಚೆಯ ವೇದಿಕೆಗಳಲ್ಲಿ ಬಹುದೊಡ್ಡ ಪ್ರಶ್ನೆ ಎದ್ದಿತ್ತು. ಮೋದಿ ಅವರು ಮಾಧ್ಯಮಗಳಿಗೆ ಮಾತನಾಡೋದಿಲ್ಲ ಅಂತ. ಅದಕ್ಕೆ ಉತ್ತರವಾಗಿ ಬಹುಶಃ ಇದೀಗ ಮಾಧ್ಯಮಗಳಿಗೆ ಮಾತನಾಡಿದ್ದಾರೆ. ಜೊತೆಗೆ ವಿಶೇಷವಾಗಿ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ 20 ಸುದ್ದಿವಾಹಿನಿಗಳುಳ್ಳಂತಹ ನ್ಯೂಸ್ 18 ನೆಟ್ವರ್ಕ್ ನ ಗ್ರೂಪ್ ಎಡಿಟರ್ ಇನ್ ಚೀಫ್ ಅವ್ರ ಜೊತೆ ಮಾತನಾಡಿದ್ದಾರೆ. ಏನಿದೆ ಈ ಇಂಟರ್ವ್ಯೂನಲ್ಲಿ, ರಾಹುಲ್ ಜೋಶಿ ಅವರು ಮಾಡಿರ್ತಕ್ಕಂಥ ಇಂಟರ್ವ್ಯೂನ ವಿಶೇಷತೆಗಳೇನು, ಆ ಒಂದು ಇಂಟರ್ವ್ಯೂನಲ್ಲಿ ಪ್ರಧಾನಿ ಮೋದಿ ಏನೇನು ಹೇಳಿದ್ದಾರೆ ಅನ್ನೋದನ್ನ ಈ ಇಡೀ ಒಂದು ಮೆಗಾ ಡಿಬೇಟ್ ನಲ್ಲಿ, ಮಹಾ ಡಿಬೇಟ್ ನಲ್ಲಿ ನಾವು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೆ ಇತರೆ ಪಕ್ಷಗಳ ರಿಯಾಕ್ಷನ್ ಏನು ಅನ್ನೋದನ್ನ ಕೂಡ ಇಡ್ತೀವಿ. ಮತ ಧ್ರುವೀಕರಣಕ್ಕೆ ಈ ಇಡೀ ಒಂದು ವಿಚಾರವನ್ನ ಗಮನಿಸಿದ್ರೆ ಧರ್ಮ ರಾಜಕಾರಣ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆಯಾ? ಉತ್ತರದಿಂದ ಈ ಧರ್ಮ ಸಮರ ಆರಂಭ ಆಗತ್ತಾ ಅನ್ನುವ ಲಕ್ಷಣ ಕಾಣ್ತಾ ಇದೆ. ಮಾಯಾವತಿ ಅವರ ಮುಸ್ಲಿಂ ಓಲೈಕೆಗೆ ಬುದ್ಧಿಜೀವಿಗಳ ಬಾಯಿ ಬಂದಾಗಿದೆಯಾ ಅನ್ನೋ ಪ್ರಶ್ನೆಯನ್ನ ಪ್ರಧಾನಿ ಎತ್ತಿದ್ದಾರೆ. ಮತ್ತೆ ಇದೀಗ ಮಂದಿರ ಮಹಾ ಅಸ್ತ್ರ ಮರುಕಳಿಸ್ತಾ ಇದೆಯಾ? ಪ್ರಣಾಳಿಕೆಯನ್ನು ಗಮನಿಸಿದಾಗ ಈ ತರದ ಒಂದು ಪ್ರಶ್ನೆ ಬರುತ್ತೆ. ಅದರ ಜೊತೆಗೆ ಸಂಜೋತಾ ಅನ್ಯಾಯದ ಬಗ್ಗೆ ಕೂಡ ಮಾತನಾಡಲಾಯಿತು. 70 ವರ್ಷಗಳ ಅನ್ಯಾಯವನ್ನ ಪ್ರಧಾನಿ ಮೋದಿ ಕೆದಕಿದ್ದಾರೆ. ಭ್ರಷ್ಟನಾಥರ ವಿರುದ್ಧದ ಐಟಿ ಸಮರ ಇದು ಅಂತ ಕೂಡ ಹೇಳಿದ್ರು. ಬಾಲಕೋಟ್ ದಾಳಿಯಿಂದಾಗಿ ಜಾಗತಿಕ ಮನ್ನಣೆ ಸಿಕ್ಕಿದೆ ನಮ್ಮ ಸೈನ್ಯಕ್ಕೆ, ಆದ್ರೆ 50 ವರ್ಷ ಆಳಿದವರಿಂದ ಸೈನ್ಯಕ್ಕೆ ಅಗೌರವ ಉಂಟಾಗಿದೆ ಅಂತ ಕೂಡ ಹೇಳಿದ್ರು. ಯುಪಿಯಲ್ಲಿ ಮತ್ತೊಮ್ಮೆ ಧರ್ಮ ರಾಜಕಾರಣಕ್ಕೆ ವೇದಿಕೆ ಸಿದ್ಧವಾಗಿದೆಯಾ? ಯಾಕೆ ಈ ಪ್ರಶ್ನೆ ಹೇಳುತ್ತೆ ಅಂತಂದ್ರೆ, ಪ್ರಧಾನಿ ಮೋದಿ ಅವರು ನಮ್ಮ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆ ನಡೆಸಿದ ಸೆಷನ್ದಲ್ಲಿ ಇಡೀ ದೇಶಾದ್ಯಂತ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ವಿಶೇಷವಾಗಿ ಈ ಮಾಯಾವತಿ ಅವರ ಧರ್ಮ ರಾಜಕಾರಣದ ವಿಚಾರವನ್ನ ಹೈಲೈಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಜೊತೆಗೆ ಹಿಂದೂಗಳಿಗಾದ ಅನ್ಯಾಯ, ಐಟಿ ರೇಡ್ ಬಗ್ಗೆ, ಪುಲ್ವಾಮಾ ಬಗ್ಗೆ, ಹಾಗೇನೆ ಮಾಯಾವತಿ ಅವರ ಈಗಾಗಲೇ ಹೇಳಿದಾಗೆ ಮುಸ್ಲಿಂ ಓಲೈಕೆ, ಹೀಗೆ ಅನೇಕ ಹರಿತ ವಾಗ್ಬಾಣಗಳನ್ನ ಈ ಒಂದು ಸಂದರ್ಶನದಲ್ಲಿ ನಾವು ಕಾಣಬಹುದಾಗಿದೆ. ವಿಶೇಷವಾಗಿ ನಾನೀಗಾಗಲೇ ಹೇಳಿದಾಗೆ ಯುಪಿಯಲ್ಲಿ ನಡೀತಾ ಇರತಕ್ಕಂತಹ ಧರ್ಮ ರಾಜಕಾರಣದ ಬಗ್ಗೆ ಏನು ಹೇಳಿದ್ರು ನೋಡೋಣ ಬನ್ನಿ. लगातार पराजय के कारण हताश हुई मायावती जी इस प्रकार की बात कहे, इसे मैं बहुत स्वाभाविक मानता हूं. मुसलमानों को स्पेशल वोट करने के लिए अपील करे वगैरह, एक तो ये इलेक्शन कमीशन का विषय है किसको करना है, लेकिन मुझे चिंता मायावती की कम है, क्योंकि अब वो डूबती हुई दी नैया है, बचने के लिए मुसलमानों को सहारा ढूंढती हो. मैं उनकी मुसीबत समझ सकता हूं. मेरी चिंता देश के सेक्युलर का झंडा लेकर के घूमने वाले 24 घंटे से उनके मुंह पर ताला क्यों लग गया है. अगर ऐसी बात किसी ने हिंदू समाज के लिए बोल दी होती तो ये कितनी उठापटक करते, कितने अवार्ड वापसी वाले निकल आते, कितने सिग्नेचर वाले निकल आते. ये जमात चुप क्यों है? देश के लिए चिंता का विषय है ये जमात. और आपसे भी मेरा आग्रह है, ऐसी जमात को अब एक्सपोज करने की जरूरत है कि इस प्रकार की सिलेक्टिव क्यों है. क्या इससे उनके सेकुलरिज्म को कोई चोट नहीं पहुंची? क्या ये उनके सेकुलरिज्म को बढ़ावा देने वाली चीज थी? क्या इनके सेकुलरिज्म को ताकत? इसलिए सबसे बड़ा खतरा ये नकाबी लोग हैं ना, उनका है.
आपने समझौता एक्सप्रेस के नाम पर हिंदू आतंकवाद कर करके हिंदुओं को आतंकवादियों के साथ जोड़ दिया। इस देश का हिंदू न्याय मांग रहा है कि आपने हमें आतंकवादी क्यों कहा। ಸೊ ಈ ವಿಚಾರಗಳ ಕುರಿತಾಗಿ ನಮ್ಮ ಅತಿಥಿಗಳೇನು ಹೇಳ್ತಾರೆ ಕೇಳೋಣ. ನಮ್ಮ ಜೊತೆಗೆ ಗಣ್ಯ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಎಐಸಿಸಿ ವಕ್ತಾರರಾಗಿರ್ತಕ್ಕಂಥ ಬ್ರಿಜೇಶ್ ಕಾಳಪ್ಪ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಬಿಜೆಪಿ ವಕ್ತಾರರು ಮಾಜಿ ಸಂಸದರು ಆಗಿರ್ತಕ್ಕಂಥ ತೇಜಸ್ವಿನಿ ರಮೇಶ್ ಅವರಿದ್ದಾರೆ. ಮೇಡಮ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ನ ಸ್ಟೇಟ್ ಲೀಗಲ್ ಸೆಲ್ ನ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರದೀಪ್ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಬ್ರಿಜೇಶ್ ಕಾಳಪ್ಪ ಅವರ ರಿಯಾಕ್ಷನ್ ತಗೊಂಡು ಬಯಸ್ತೀನಿ. ಸರ್, ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೋದಿ ಅವರು ಮಾತನಾಡಿದ್ದನ್ನ ನೋಡಿದ್ರಿ, ವಿಶೇಷವಾಗಿ ಯುಪಿ ವಿಚಾರದಲ್ಲಿ. ಅವರು ಆಕ್ಚುಲಿ ನೋಡಿದ್ರೆ ಒಂಥರ ಬೇಸರ ಆಗುತ್ತೆ ಮೇಡಮ್. ಪಾಪ ಮೋದಿ ಅವರು 2014 ಬಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೆಲ್ಲ ಹೇಳಿ ಇವತ್ತು ನೀವು ಒಂದು ವಿಚಾರ ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಆಲ್ಮೋಸ್ಟ್ 1000 AD ಇಂದ ನಮ್ಮ ದೇಶವನ್ನು ಮುಸಲ್ಮಾನರು ಆಳ್ತಾ ಇದ್ರು. ಆಮೇಲೆ ಸುಮಾರು 1757 ಬ್ಯಾಟಲ್ ಆಫ್ ಪ್ಲಾಸಿ ಮೇಲೆ ಕ್ರಿಶ್ಚಿಯನ್ರು ಆಳಿದ್ರು. ಆಯ್ತಾ, ಇವಾಗ 1947 ಇಂದ ನಾವೇ ಆಳ್ಕೊಳ್ತಾ ಬರ್ತಾ ಇದೀವಿ. ಇವಾಗ ಬಂದು ಹಿಂದೂ ಕತ್ರೆ ಮೆಹೆ ಅನ್ನುವಂತ ಡೈಲಾಗ್ ಇವಾಗ ಹೊಡಿತಿದ್ದಾರೆ. ಅಂದ್ರೆ 1000 ವರ್ಷ ಬೇರೆ ಜಾತಿಯವರು ಬೇರೆ ಧರ್ಮದವರು ನಮ್ಮನ್ನು ಆಳಿದ್ದಾರೆ. ಇವಾಗ ಇವರೇ ಹಿಂದೂ ಹೃದಯ ಸಾಮ್ರಾಟ ಆದವರು ಇವಾಗ ಇವ್ರು ನಮ್ಮನ್ನು ಆಳ್ತಾ ಇರುವಾಗ ಇದನ್ನ ಸೇಮ್ ಡೈಲಾಗ್ ಹೊಡಿತಿದಾರಲ್ಲ ಅಂತ ನಮ್ಗೆ ಬೇಸರ ಆಗುತ್ತೆ ಪಾಪ. ಯಾಕೆಂತ ಹೇಳಿದ್ರೆ ಇವ್ರದೊಂದು ನೆರೆಟಿವ್ ಇದೆ. ಅದೇನು ಅಂತ ಹೇಳಿದ್ರೆ ಹಿಂದೂಗಳೆಲ್ಲ ತುಂಬಾ ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದ್ದಾರೆ, ಅವ್ರು ತುಂಬಾ ತೊಂದರೆ ಆಗ್ತಿದೆ ಅನ್ನೋ ಒಂದು ನೆರೆಟಿವ್ ಇವರು ಸ್ಪ್ರೆಡ್ ಮಾಡೋದಕ್ಕೆ ಹೊರಡ್ತಾ ಇದ್ದಾರೆ. ಅದರಲ್ಲಿ ಇವರು ಆಕ್ಚುಲಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇವರು ಹಿಂದೂ ಹೃದಯ ಸಾಮ್ರಾಟ ಆಗ್ಬಿಟ್ಟು ಇವ್ರು ಯಾಕಪ್ಪ ಹಿಂದೂಗಳನ್ನ ಇವರು ಪ್ರೊಟೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ಅದು ಆಗ್ತಾ ಇದೆ. ಇವಾಗ ಇಷ್ಟು ವರ್ಷ ಆದ್ಮೇಲೆ ಇಲ್ಲ ಮಾಯಾವತಿ ಅವ್ರು ಯಾವ್ದೋ ಓಲೈಕೆ ಬಗ್ಗೆ ಮಾತಾಡಿದ್ರು, ಇವೆಲ್ಲ ಮಾತಾಡಿದ್ರೆ ಆಕ್ಚುಲಿ ಇವಾಗ ನಿಜವಾಗ್ಲೂ ಏನ್ ಮಾಡ್ಬೇಕಾಗಿದೆ ಅವರು 2014 ಯಾವ ಒಂದು ವೇದಿಕೆ ಮೇಲೆ ಬಂದ್ರು ಅವ್ರು ಮೊದಲನೇದಾಗ ಅವ್ರು ಹೇಳಿದ್ದು ಇಲ್ಲ ನಾ ಇಂತ ಕೆಲಸ ಮಾಡ್ತೀನಿ, ಇಂತ ನಮ್ಮ ಪ್ರಣಾಳಿಕೆಯಲ್ಲಿದೆ, ಇಂತ ನಾವು ಘೋಷಣೆ ಮಾಡಿದೀವಿ ಅನ್ನೋಂಥದ್ದು. ಆ ಘೋಷಣೆಗಳ ಬಗ್ಗೆ ಮಾತಾಡಿ ನೀವು. ಆ ಘೋಷಣೆಗಳು ನೀವೆಲ್ಲಿ ತಗೊಂಡೋಗಿದ್ದೀರಿ, ಆ ಘೋಷಣೆಗಳು ಎಷ್ಟು ಪೂರೈಕೆ ಆಗಿವೆ ಅವೆಲ್ಲ ಮಾತಾಡಿ. ಅದ್ರ ಚಿಂತೆ ಇಲ್ಲ. ವಿಕಾಸ್ ಅಂತ ಹೇಳ್ತಾ ಇರೋದು ಬಹಿರಂಗವಾಗಿ ಮಾಯಾವತಿ ಅವರು ಮುಸ್ಲಿಮರೆಲ್ಲರೂ ಒಟ್ಟಾಗಿ ತನಗೆ ವೋಟ್ ಹಾಕಿ ಒಂದು ಸಮುದಾಯವಾಗಿ ಅಂತ ಜಾತಿ ಹೆಸರಿಡ್ದು ಧರ್ಮದ ಹೆಸರಿಡ್ದು ನೀವು ಈ ಧರ್ಮಕ್ಕೆ ಸೇರಿರೋದ್ರಿಂದ ನೀವು ನಂಗೆ ವೋಟ್ ಹಾಕಿ ಅಂತಾರೆ. ಇದೇ ವಿಚಾರವನ್ನ ಯಾರಾದ್ರೂ ಬೇರೆ ಬಿಜೆಪಿ ಲೀಡ್ರು ಅಥವಾ ಬೇರೆ ಯಾರಾದ್ರೂ ಲೀಡ್ರು ಹಿಂದೂಗಳೆಲ್ಲ ಒಟ್ಟಾಗಿ ಇಂಥದೊಂದು ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಿದ್ದಿದ್ರೆ ಇವ್ರು ಹೇಳ್ತಾನೆ, ಮೋದಿ ಹೇಳ್ತಾನೆ ಇದಾರಲ್ಲ, ಹಿಂದುತ್ವ ಅನ್ನೋಂಥದ್ದೇನು ಎಲ್ಲ ಹಿಂದೂಗಳನ್ನ ಒಂದಾಗಿ ನೋಡುವಂತ ಒಂದು ಸ್ಕೀಮ್ ತಾನೆ. ಇಲ್ಲಾಂದ್ರೆ ಹಿಂದುತ್ವ ಅನ್ನೋಂಥದ್ದು ಎಲ್ಲಿದೆ? ಇವ್ರು ತಾನೇ ಉಂಟು ಮಾಡಿರುವಂತದ್ದು ಹಿಂದುತ್ವ ಅನ್ನೋಂಥದ್ದು. RSS ಬಿಜೆಪಿನವರು ಉಂಟು ಮಾಡಿರುವಂತದ್ದು. ಆಯ್ತಾ, ಹಿಂದೂಯಿಸಮ್ ಅನ್ನ ನಾವು ನಂಬ್ತೀವಿ, ನಾವೆಲ್ಲ ಹಿಂದೂಗಳೇ. ಬಟ್ ಹಿಂದುತ್ವ ಅನ್ನೋದು ಅದು ಪೊಲಿಟಿಕಲ್ ಆಸ್ಪೆಕ್ಟ್. ಅದು ಅಂದ್ರೆ ಒಂದು ನಿಮಿಷ ಪೊಲಿಟಿಕಲ್ ಆಸ್ಪೆಕ್ಟ್ ಅಂದ್ರೆ ಹಿಂದೂಗಳ ವೋಟ್ ನಾವು ಹೇಗೆ ಇದನ್ನ ನಾವು ಒಂದು ಧ್ರುವೀಕರಿಸಿ ನಾವೆಲ್ಲ ಹೇಗೆ ಪಡ್ಕೋಬೇಕು ಅನ್ನೋಂತ ಒಂದು ಇದೊಂದು ಕನ್ಫ್ಯೂಸ್. ಅವ್ರು ಹಿಂದುತ್ವ ಅನ್ನೋ ಪದನ ಎಲ್ಲೂ ಬಳಸಿಲ್ಲ. ಅಲ್ಲ, ದಿನಾಗ್ಲೂ ಬಳಸ್ತಾ ಇದ್ದಾರೆ ಮೇಡಮ್. ಅವ್ರು ಬಳಸಲಿಲ್ಲ ಅಂದ್ರೂ ಕೂಡ ದಿನಾಗ್ಲೂ ಬಳಸ್ತಾ ಇದ್ದಾರೆ ಬಿಜೆಪಿನವರಲ್ಲ. ಬಿಜೆಪಿಗೂ ಹಿಂದುತ್ವಕ್ಕೂ ಕನೆಕ್ಷನ್ ಹೊಸದಾಗಿ ನನ್ನೇನಾದ್ರು ನಿಮ್ ವೀಕ್ಷಕರಿಗೆ ಹೇಳ್ಕೊಡ್ಬೇಕಾ? ಎಲ್ಲರಿಗೂ ಗೊತ್ತಿರುವಂತದ್ದು ಅದು. ಹಿಂದುತ್ವ ಮತ್ತೆ ಬಿಜೆಪಿ ಇರೋಂತ ಒಂದು ಸಂಬಂಧ ಅದು ಹಳೆ ಸಂಬಂಧ. ನೋಡಿ, ಮೊದಲನೇದಾಗಿ RSS ಯಾವಾಗ ಹುಟ್ಕೊಳ್ತು? 25 ಹುಟ್ಕೊಳ್ತು. ಅದಕ್ಕೆ ಮೊದಲು ಹಿಂದೂಗಳಿರ್ಲಿಲ್ವಾ? ಅದಾದ್ಮೇಲೆ ಹಿಂದೂಗಳಿಲ್ವಾ? ಹಿಂದೂಗಳಿದ್ದಾರೆ. ಅವ್ರನ್ನ ನಮ್ಮದೇ ಇರುವಂತ ಹಿಂದೂಗಳಿದ್ದಾರೆ. ರಮೇಶ್ ಅವರಿಗೆ ಮೊದಲೇ ಕೇಳಬೇಕಾಗಿರೋದು, ನಿಮ್ಮಲ್ಲಿ ಆ ತರದ ಒಂದು ನೆರೆಟಿವ್ ಇದೆ. ಅವ್ರು ಹೇಳಿದ್ರು ಹಿಂದೂಗಳೆಲ್ಲ ಕಷ್ಟದಲ್ಲಿದ್ದಾರೆ ಅನ್ನೋ ಒಂದು ನೆರೆಟಿವ್ ಇದೆ ಇವರದ್ದು ಅಂತ. ಡು ಯು ಅಗ್ರಿ ವಿತ್ ದಟ್? ನೋ, ಅಬ್ಸಲ್ಯೂಟ್ಲಿ ಐ ವಾಂಟ್ ಅಗ್ರಿ. ಲಕ್ಷ್ಮಿ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದೀರಿ. ಬ್ರಿಜೇಶ್ ಬಹಳ ಬುದ್ಧಿವಂತರಿದ್ದಾರೆ, ನನ್ನ ಮಿತ್ರರು ಗೊತ್ತು, ಅವ್ರಿಗೊಳಗಡೆ ಗೊತ್ತಿದೆ. ಈಗ ಭಾರತವನ್ನ ಎಲ್ಲರೂ ಇದ್ವಿ. ಪ್ರಾಚೀನ ಭಾರತದಲ್ಲಿ ಮುಸಲ್ಮಾನರು ಬರೋಕ್ಕಿಂತ ಮುಂಚೆನೂ ಭಾರತ ಇತ್ತು. ಆನಂತರ ಮುಘಲರು ಆಳ್ವಿಕೆ ಮಾಡಿದ್ರು, ಕ್ರೈಸ್ತರ ಆಳ್ವಿಕೆ ಮಾಡಿದ್ರು, ಬೇರೆ ಬೇರೆಯವರೆಲ್ಲ ಬಂದ್ರು, ದಾಳಿ ವಿರುದ್ಧ ಹೋರಾಟ ಮಾಡಿದ್ವಿ ಭಾರತೀಯತೆ ಉಳಿಸ್ಲಿಕ್ಕೆ. ಭಾರತ ಡಿವಿಷನ್ ಆಗ್ಬೇಕಾದ್ರೆ ಯಾರ ಕಾರಣ? ಭಾರತದಲ್ಲಿದ್ದಂತ ಮುಸಲ್ಮಾನರಿಗೆ ಪ್ರತ್ಯೇಕ ರಾಷ್ಟ್ರವನ್ನ ಕೊಡಬೇಕಾದಂತ ಸನ್ನಿವೇಶ ಯಾಕಿತ್ತು? ಅನೇಕ ಮುಸಲ್ಮಾನರು ಇವತ್ತು ಕೂಡ ತುಂಬಾ ದೊಡ್ಡ ಪ್ರಮಾಣದ ಮುಸಲ್ಮಾನರು ಭಾರತದಲ್ಲೇ ಇರ್ತೀವಿ ಅಂತ ಹೇಳ್ಬೇಕಾದ್ರೆ, ಭಾರತ ಬೇಡ, ನಮಗ್ ಪಾಕಿಸ್ತಾನ ಬೇಕು ಅನ್ನೋರಿಗೆ ಮನ್ನಣೆಯನ್ನು ಯಾಕೆ ಕೊಟ್ರಿ? ಗಾಂಧೀಜಿ ಹೇಳಿದ್ರು, ನನ್ನ ಶವದ ಮೇಲೆ ಈ ದೇಶ ವಿಭಜನೆ ಆಗ್ಬೇಕು ಅಂತ. ವಿಭಜನೆಯನ್ನ ವಿರೋಧ ಮಾಡಿದ RSS ಬಗ್ಗೆ ತಪ್ಪು ಅಭಿಪ್ರಾಯಗಳು ಕೊಡೋದು ಅಷ್ಟು ಸೂಕ್ತ ಅಲ್ಲ. ಹಿಂದುತ್ವ ಅನ್ನೋದು, ಹಿಂದುತ್ವ ಇಸ್ ದ ವೇ ಆಫ್ ಲೈಫ್.
ಇವತ್ತು ಈ ಅಖಂಡ ಭಾರತದಲ್ಲಿ ನೀವು ಹಿಂದೂಯಿಸಂ ನಾವು ನಂಬ್ತೀವಿ, ಹಿಂದುತ್ವನ ನಾವು ನಂಬಲ್ಲ ಅಂತ. ಹಿಂದೂಯಿಸಂ ಅಂತ ಹೇಳಿದ್ರೆ ಹಿಂದೂಗಳನ್ನ ತೊಂದರೆ ಕೊಡ್ತಕ್ಕಂಥದ್ದು, ಹಿಂದೂ ಅಂತ ಹೇಳ್ಕೊಳ್ಳೋದು ಅಪರಾಧ. ಮುಸ್ಲಿಂ ಓಟನ್ನ ನೇರವಾಗಿ ತಾವು ಕರೆಕ್ಟ್ ಆಗಿ ಕೇಳ್ತಾ ಇದ್ದೀರಿ. ಮಾಯಾವತಿ ಅವರು ಮುಸಲ್ಮಾನರು ಓಟ್ ಡಿವಿಷನ್ ಆಗಬಾರದು, ಕಾಂಗ್ರೆಸ್ ದಲ್ಲಿ ಏನು ಇಲ್ಲ, ನಾವು SP BSP ಅಲಯನ್ಸ್ ಆಗಿದ್ದೀವಿ, ನಿಮ್ಮ ಓಟ್ ಡಿವಿಷನ್ ಆದ್ರೆ ಬಿಜೆಪಿ ಸೋಲ್ಸಕ್ಕಾಗಲ್ಲ. ನೇರವಾದ ಅಪೀಸ್ಮೆಂಟ್ ಇದು, ನೇರವಾದ ದೇಶ ವಿರೋಧಿ ಕೆಲಸ ಇದು. ಯಾಕಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಾವ್ ಹೇಳ್ತಾ ಇದೀವಿ. ಟ್ರಿಪಲ್ ತಲಾಕ್ ಅನ್ನ ವಿರೋಧ ಮಾಡಿದಂತ ಅವರು ನಾವು. ಲಕ್ಷ್ಮಿ ಅವರೇ, ಇವತ್ತು ಮುಸಲ್ಮಾನ ಹೆಣ್ಣು ಮಕ್ಕಳಲ್ಲಿ ತಾವು ಅನೇಕ ಇದ್ರಲ್ಲಿ ನೋಡ್ತಾ ಇದ್ದೀರಿ. ಮೋದಿಜಿಗೆ ಮುಸಲ್ಮಾನ ಗಂಡಸರು ಒಂದು 6% ಕಾಂಗ್ರೆಸ್ಗೆ ಇದು ಕೊಟ್ರೆ, ಬಿಜೆಪಿಗೆ ಮುಸಲ್ಮಾನ ಹೆಣ್ಣು ಮಕ್ಕಳು ಅತಿ ಹೆಚ್ಚು 3% ಅವರಿಗಿಂತ ಜಾಸ್ತಿ ನಮಗೆ ಒಲವು. ಅಂದ್ರೆ ರಕ್ಷಣೆ ಅಂತಕ್ಕಂಥದ್ದು ಎಲ್ಲರಿಗೂ ಸಂಬಂಧ ಇದೆ. ನಾವು ಹೇಳಿದಂತ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನ ಈ ದೇಶದ ಅನೇಕ ನೊಂದವರು ನಂಬ್ತಾ ಇದ್ದಾರೆ. ಎರಡನೇದು, ಮೋದಿಜಿ ಕೇಳಿದ್ದೇನು, ಬೀಗ ಹಾಕೊಂಡಿದ್ದಾರಲ್ಲ, ಪ್ರಶಸ್ತಿಗಳನ್ನ ವಾಪಸ್ ಕೊಟ್ಟಂತವರು, ಭಯಂಕರ ಏನು ಮೋದಿಜಿ ವಿರುದ್ಧ ಬಿಜೆಪಿ ವಿರುದ್ಧ NDA ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಆ ಬುದ್ಧಿಜೀವಿಗಳು ಇವಾಗ ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅದೇ ಹಿಂದೂಗಳ ಓಟನ್ನ ನಾವೇನಾರು ಈ ರೀತಿ ಕೇಳಿದಿದ್ರೆ ಇಷ್ಟೊತ್ತಿಗೆ ಪ್ರಪಂಚಕ್ಕೆ ಪ್ರಳಯ ಆಯ್ತು ಅನ್ನೋ ತರ ಬೊಬ್ಬೆ ಇಡ್ತಾ ಇದ್ರು. ಇದನ್ನ ಮೋದಿಜಿ ಕೇಳ್ತಾ ಇದ್ದಾರೆ. ಧರ್ಮ ರಾಜಕಾರಣವನ್ನ ಮಾಡ್ತಾ ಇರೋದು ಕಾಂಗ್ರೆಸ್, ಧರ್ಮ ರಾಜಕಾರಣ ಮಾಡ್ತಾ ಇರೋದು ಮಹಾಗಠಬಂಧನ್ ಪಕ್ಷಗಳು. ಮಾಯಾವತಿ ಅವರು ಮಾಡಿರುವಂತ ಸ್ಟೇಟ್ಮೆಂಟ್ ಅಲ್ಲ, ಖಂಡಿತ. ಈಗ ಮಾಯಾವತಿಜಿ ಅವ್ರು ಮಾಡಿದ್ರು, ಮಾಯಾವತಿ ಸೋನಿಯಾಜಿ ಅಪ್ಕೊಂಡಿರೋದು ಕರ್ನಾಟಕದಲ್ಲಿ ಮಹಾಗಠಬಂಧನ್ ಮಾಡಿ ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಸಂದರ್ಭದಲ್ಲಿ ಮೇಡಮ್ ಅಪ್ಕೊಂಡ್ರು. ನಾನು ಅದನ್ನ ತಪ್ಪು ಅಂತ ಹೇಳೋದಿಲ್ಲ, ಆದ್ರೆ ನಿಮ್ಮ ನಡುವೆ ಎಷ್ಟು ವೈರುಧ್ಯತೆ ಇದೆ. ದೇಶದ ಸಮಗ್ರತೆ ಸಾರ್ವಭೌಮತೆ ರಕ್ಷಣೆ ಬಂದಾಗ ನೀವು ಧರ್ಮದ ಆಧಾರದ ಮೇಲೆ ದೇಶವನ್ನ ವಿಭಜನೆ ಮಾಡಿಕೊಟ್ಟಿರೋದು ನೀವು. ಅಖಂಡ ಭಾರತದ ಇವತ್ತೇನು ಭಾರತ ಇದೆ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿರೋದು ನಾವ್ ಯಾವತ್ತು ಎಲ್ಲರನ್ನು ಈಕ್ವಲ್ ಆಗಿ ನೋಡ್ತಿದೀವಿ ಅನ್ನೋದನ್ನ ಮೋದಿಜಿ ಹೇಳಿದ್ದಾರೆ. ರೈಟ್. ಪ್ರದೀಪ್ ಅವರೇ, ದೇವೇಗೌಡರು ಈ ಹಿಂದೆ ನಾನು ಮುಂದಿನ ಜನ್ಮ ಅಂತಿದ್ರೆ ಮುಸ್ಲಿಮನಾಗಿ ಹುಟ್ಟಬೇಕು ಅಂತ ಹೇಳಿ ಕಣ್ಣೀರ್ ಹಾಕಿದ್ರು. ಯಾಕೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಮುಸ್ಲಿಮರನ್ನ ಪ್ರೀತಿಯಿಂದ ಕಾಣೋದಕ್ಕೆ ಆಗೋದಿಲ್ವೇ? ಯಾಕೆ ಒಂದು ಜಾತಿಯ ಧರ್ಮದ ಹೆಸರನ್ನೇ ಹೇಳಿ ಜನರನ್ನ ತೃಪ್ತಿಪಡಿಸಬೇಕು ಅಂತ? ನೀವು ಯಾವ್ದಾವ್ದ ಕಾಂಟೆಕ್ಸ್ಟ್ ನ ತಗೊಂಡು ಇಲ್ಲಿಗೆ ಇಂಟರ್ಪ್ರಿಟ್ ಮಾಡಬೇಡಿ. ಆ ಸಂದರ್ಭ ಕೇಳಿದ ವಿಚಾರ ನಾನು ಹೇಳಿ ಹೇಗೂ ಏನ್ ಬೇರೆ ಚೇಂಜ್ ಮಾಡ್ತಿಲ್ಲ. ನೀವು ಇಂಟರ್ಪ್ರಿಟ್ ಮಾಡ್ತಾ ಇದ್ರಿ, ಇಲ್ಲಿ ತಗೊಂಡ್ ಅದನ್ನ ಮತ್ತೆ ಯಾಕೆ ಯಡಿಯೂರಪ್ಪನವರು ಒಬ್ಬ MLA ಗೆಲ್ದೇ ಇದ್ದು ತಗೊಂಡ್ ಮಿನಿಸ್ಟರ್ ಮಾಡಿದ್ರು ಬಿಜೆಪಿ? ಇಲ್ಲಿ ಕೇಳಿ, ಅದನ್ನು ಡಿಸ್ಕಸ್ ಮಾಡಿ. ಯಾಕೆ ಮಿನಿಸ್ಟರ್ ಮಾಡಿದ್ರು? ನನ್ನ ಪ್ರಶ್ನೆ ಅದೇನೆ. ಸಹೋದರ ಈಲ್ಡ್ ಆಗೋದಾದ್ರೆ ಯಡಿಯೂರಪ್ಪನವರು ಅಲ್ಲ ಮೇಲೆ ಆಣೆ ಹಾಕ್ಲಿಲ್ವಾ? ಅವತ್ತು ಟಿಪ್ಪು ಸಮಾಧಿ ಯಾಕೆ ಬೇಡಿ ಕೊಟ್ರು? ಮಾಡಲ್ರಿ, ನಾವು ಮುಸಲ್ಮಾನರನ್ನ ವಿರೋಧ ಮಾಡಲ್ಲ. ನಿಮ್ಮಲ್ಲಿ ದ್ವಂದ್ವ ಇದೆ, ನಿಮ್ಗೆ ಅದು ಗೊತ್ತಾದ್ರೆ ಸಾಕು. ನಿಮ್ಮಲ್ಲಿ ದ್ವಂದ್ವ ಇದೆ. ಇಡೀ ಭಾರತದಲ್ಲಿ ನೀವು ಮುಸ್ಲಿಂನ ಒಂದ್ ಕಡೆ ತುಳಿಯೋ ಪ್ರಯತ್ನ, ಒಂದ್ ಕಡೆ ಓಲೈಕೆ ಮಾಡೋ ಪ್ರಯತ್ನ. ಇದು ಪ್ರತಿ ಸಂದರ್ಭದಲ್ಲೂ ಕಲಾಂ ಅವ್ರನ್ನ ರಾಷ್ಟ್ರಪತಿ ಮಾಡಿದವರು ಮುಸಲ್ಮಾನರನ್ನ ತುಳಿತಾರ. ನೀವು ಯಾವ್ಯಾವ ಸಂದರ್ಭದಲ್ಲಿ ರಾಜಕಾರಣ ನೀವು ಮಾಡ್ತೀರಿ. ರಾಜಕಾರಣ ಇಲ್ಲಿ ಕೇಳಿ, ಚುನಾವಣೆ ಬಂದಾಗ ವಿರೋಧಿಸೋದು ಪ್ರೀತಿಸೋದು ನೀವು ಮಾಡ್ಕೊಂಡ್ ಬಂದಿರ್ತಕ್ಕಂಥ ನನ್ನ ಸಹೋದರಂಗೆ ಹೇಳ್ತೀನಿ, ರಾಮನಗರದಲ್ಲಿ ಮುಸಲ್ಮಾನ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ 69,000 ಓಟನ್ನ ಸನ್ಮಾನ್ಯ ಕುಮಾರಸ್ವಾಮೀಜಿ ಎದುರುಗಡೆ ತಗೊಂಡ್ರು. ಅವ್ರಿಗೆ ಆ ಸೀಟ್ ಉಳಿಸ್ಕೊಳ್ಳಿಲ್ಲ. ಅವ್ರು ಅಣ್ಣ ತಮ್ಮಂದ್ರೆ ಇವ್ರು ಒಂದಾಗ್ಬೇಕಾಗಿತ್ತು. ಅವ್ರಿಗೆ ಬರೀ 10,000 ಓಟಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ. ಅದಕ್ಕೆ ಅವ್ರು ಯಾಕೆ ತೆರವು ಮಾಡಿದ್ರು ಅಂತ ಹೇಳಿದ್ರೆ, ಇವತ್ತು ಮುಸಲ್ಮಾನರಿಗೆ ನಾವ್ ಹೇಳೋದ್ ಹೆಂಗ್ ಗೊತ್ತಾ, ಅವರನ್ನ ಅಪೀಸ್ಮೆಂಟ್ ಮಾಡಬಾರ್ದು, ಅವರನ್ನ ಸಮಾನವಾಗಿ ನೋಡ್ಬೇಕು ನಾವು. ತಾವು ಕೇಳಿದ್ರು, ನನ್ನ ಸಹೋದರ ಕೇಳಿದ್ರು ಯಾಕೆ ಕೊಟ್ರಿ ಅಂತ. ನಿಲ್ಲಿಸ್ಬಿಟ್ಟು ಸೋಲ್ಸೋದಲ್ಲ, ಅವ್ರಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು, ರಾಜಕೀಯ ಶಕ್ತಿ ಕೊಡಬೇಕು ಅಂತ ಹೇಳಿದ್ದಕ್ಕೇನೆ ಬಿಜೆಪಿ ಸರ್ಕಾರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮಂತ್ರಿ ಮಾಡಿದ್ದು. ಅದನ್ನ ಅಪ್ರಿಶಿಯೇಟ್ ಮಾಡಿ. ಪ್ರಶ್ನೆ ಏನು ಅಂತಂದ್ರೆ, all are equal but some are more equal, especially during election time. Some are specially equal. ಹಿಂಗೆಲ್ಲ ಬಂದ್ಬಿಡುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಜಾತ್ಯತೀತತೆಯ ಮುಖವಾಡ ಹಾಕೊಂಡವರಿಂದಲೇ ಈ ದೇಶಕ್ಕೆ ಸಂಚುಕಾರ ಅಂತ ಶ್ರೀಯುತ ರಾಹುಲ್ ಜೋಶಿ ಅವರ ಇಂಟರ್ವ್ಯೂದಲ್ಲಿ ಯಾತಕ್ಕೋಸ್ಕರ ಪ್ರಧಾನಿಗಳು ಹೇಳ್ತಾರೆ. ಜೊತೆಗೆ ಇನ್ನೂ ಏನೆಲ್ಲ ಹೇಳಿದ್ರು, ಅವರ ಕಲ್ಪನೆಯ ರಾಷ್ಟ್ರೀಯತೆ ಏನು, ಆ ರಾಷ್ಟ್ರೀಯತೆಗೆ ಇಲ್ಲಿರ್ತಕ್ಕಂಥ ನಮ್ಮ ನ್ಯಾಯ ವರ್ಸಸ್ ಸಂಕಲ್ಪ ಅಂತ ಈ ಇಡೀ ಸಂದರ್ಶನವನ್ನ ಕಾಯಿನ್ ಮಾಡಬಹುದು. ಹೇಗೆ ಅಂತಂದ್ರೆ, ಇಡೀ ಸಂದರ್ಶನದಲ್ಲಿ ಬಹಳ ಮುಖ್ಯವಾಗಿ ತಮ್ಮ ಸಂಕಲ್ಪದ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡ್ತಾ ಹೋಗಿದ್ದಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಇಡೀ ದೇಶದ 70 ವರ್ಷಗಳ ಚರಿತ್ರೆಯನ್ನ
ಕೆದಕಿದ್ದಾರೆ, ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ. ಅಲ್ಲಿ ನ್ಯಾಯ ಎಲ್ಲಿದೆ ಅಂತ ಬಹಳ ಮುಖ್ಯವಾಗಿ ಬಹಳ ಅಗ್ರೆಸಿವ್ ಆದಂತಹ ಟೋನ್ ಅಲ್ಲಿ ಪ್ರಧಾನಿಗಳು ಪ್ರಶ್ನೆ ಮಾಡಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗತ್ತೆ. ಅನೇಕ ಸಂಗತಿಗಳನ್ನ ಅವರು ಕೆದಕಿದ್ರು ಈ ಒಂದು ಪ್ರಶ್ನೆಯಲ್ಲಿ. ನ್ಯಾಯ ಅನ್ನೋ ಯೋಜನೆಯ ಪ್ರಶ್ನೆಯನ್ನ ಕೇಳಿದಾಗ ಈ ದೇಶದ ಅನೇಕ ಚಾರಿತ್ರಿಕ ಘಟನೆಗಳನ್ನ ಅವರು ಕೆದಕಿದ್ರು. ಅಷ್ಟೇ ಅಲ್ಲ, ಇತ್ತೀಚಿನ ಹಿಂದೂ ಉಗ್ರವಾದ ಅಂತ ಏನೊಂದು ಪದವನ್ನ ಕಾಯಿನ್ ಮಾಡಲಾಯ್ತು, ಅಲ್ಲಿವರೆಗೂ ಕೂಡ ಅವರು ಅದನ್ನ ಬಹಳ ಗಟ್ಟಿ ಧ್ವನಿಯಲ್ಲಿ ಕೆದಕಿದ್ರು. ಸೊ ಏನೇನು ಹೇಳಿದ್ರು ನೋಡೋಣ ಬನ್ನಿ. तो 84 के सिखों के साथ जो जुल्म हुआ, वो सिख भी अब न्याय मांग रहे हैं. क्या उनको न्याय देंगे? क्या ट्रिपल तलाक से पीड़ित बहनें भी न्याय मांग रही हैं? क्या ये कांग्रेस न्याय देगा? क्या छत्तीसगढ़, राजस्थान और मध्य प्रदेश, जिन किसानों को कर्ज माफी के लिए वादा किया गया था, वो किसान न्याय मांग रहे हैं. नरसिम्हा राव न्याय मांग रहे हैं कि आपने उनके डेड बॉडी तक को, जिस कांग्रेस के लिए जीवन खपा दिया था, कांग्रेस के दफ्तर जाने क्यों नहीं दिया? उनकी आत्मा भी न्याय मांग रही है. ಭೋಪಾಲ್ ದುರಂತ, ಸಿಖ್ ದಂಗೆ, ಬ್ರಿಜೇಶ್ ಕಾಳಪ್ಪ ಅವರೇ, ಹಲವು ಪ್ರಶ್ನೆಗಳಿದೆ. ನ್ಯಾಯ ಕೇಳ್ತಾ ಇರ್ತಕ್ಕಂಥದ್ದು, ನೀವು ಕೊಡಬೇಕಾಗಿರೋ ನ್ಯಾಯ ಸಾಕಷ್ಟಿದೆ. ಪ್ರಧಾನಿಗಳು ಹೇಳಿದ ಮಾತು ಇಲ್ಲ, ಅದು ಒಪ್ತೀನಿ. ಬಟ್ ಅವರು 5 ವರ್ಷ ಇದ್ದಿದ್ರಲ್ಲ ಪ್ರಧಾನಮಂತ್ರಿಗಳಾಗಿ, ಸೊ ಅವರೇನು ಏನಾದ್ರು ಒಂದು ಕೆಲಸ ಮಾಡಿದ್ದಾರೆ ಇದರಲ್ಲಿ, ಈ ನಿಟ್ಟಿನಲ್ಲಿ, ವೆದರ್ ಇನ್ ರಿಗಾರ್ಡ್ ಟು 84 ರೈಟ್ಸ್ ಆಗಲಿ. ಒಂದು ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಕೇಳಿದಾರೆ ಅವ್ರು ನಿಮಗೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನೀವು ನ್ಯಾಯ ಕೊಡ್ತೀವಿ ಅಂತ ಹೋಗ್ತಾ ಇದ್ದೀರಲ್ಲ, ಕಳೆದ 70 ವರ್ಷಗಳ ನಿಮ್ಮ ಆಡಳಿತದಲ್ಲಿ ಹಾಗಾದ್ರೆ ಏನ್ ಬರೀ ಅನ್ಯಾಯನೇ ಕೊಟ್ಟಿದ್ದೀರಾ? ಇವತ್ತು ಮೇಡಮ್ ಒಂದು ಚಾಯ್ವಾಲ ಒಂದು ಮುಖ್ಯಮಂತ್ರಿ ಆಗ್ಬೋದು ಅಥವಾ ಒಂದು ಪ್ರಧಾನ ಮಂತ್ರಿ ಆಗ್ಬೋದು ಅಂತ ಹೇಳಿದ್ರೆ ಕಾಂಗ್ರೆಸ್ ಸ್ವಲ್ಪ ನೀವು ಕ್ರೆಡಿಟ್ ಕೊಡ್ಲೇಬೇಕಲ್ಲ. ಒಂದು ಟೀ ಸೆಲ್ಲರ್ ಏನಿಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ ಸ್ವಲ್ಪ ಕ್ರೆಡಿಟ್ ಕೊಡ್ತೀರಾ? ಅದನ್ನಾದ್ರೂ ಕೇಳೋಣ. ಆಮೇಲೆ ಎರಡನೇ ವಿಚಾರ, ಇವತ್ತು ಅವರು ಒಂದ್ ನಿಮಿಷ ಮೇಡಮ್, ನೀವು ಮಾತಾಡ್ತಾ ಇದ್ರೆ ಆಗಲ್ಲ, ಇಲ್ಲಾಂದ್ರೆ ಯು ಟಾಕ್, ಐ ಸ್ಟಾಪ್ ಅಷ್ಟೇ. ಸೊ ಅದಕ್ಕೋಸ್ಕರ ಇವತ್ತು ಮೋದಿ ಸಾಹೇಬ್ರು ಇವತ್ತು ಒಂದು ಮಾತು ಹೇಳಿದ್ರು, ಯಾವ್ದು ನರಸಿಂಹರಾವ್ಗೆ ನ್ಯಾಯ ಕೇಳ್ತಿದ್ದಾರೆ ಅನ್ನೋಂಥದ್ದು. ನರಸಿಂಹರಾವ್ ನ್ಯಾಯ ಕೇಳ್ತಿದ್ರೆ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಹಾಗಿದ್ರೆ ನಮ್ಮ ಪಾಪ ಅಡ್ವಾಣಿ ಅವ್ರು ಏನ್ ತಪ್ಪು ಮಾಡಿದ್ರ, ಅಥವಾ ಮುರಳಿ ಮನೋಹರ್ ಜೋಶಿಗೆ ಟಿಕೆಟ್ ತಪ್ಪಿಸಿ ಇವ್ರು ಒಳ್ಳೇದ್ ಮಾಡಿದಾರ, ಸುಮಿತ್ರಾ ಮಹಾಜನ್ ಒಳ್ಳೇದ್ ಮಾಡಿದಾರ. ಎಷ್ಟು ಜನಕ್ಕೆ ಟಿಕೆಟ್ ತಪ್ಪಿಸಿದ್ರು ಇವ್ರ ಕಾಲಾವಧಿ. ಇವ್ರು ಕಂಟಿನ್ಯೂಸ್ಲಿ ಪವರ್ ಅಲ್ಲಿ ಇರಬೇಕು, ಇವ್ರು ಎಂಜಾಯ್ ಮಾಡ್ಬೇಕು ಪವರ್ ನ. ಎಷ್ಟು ವರ್ಷದಿಂದ ಇದಾರೆ ಅವ್ರು ಇದ್ರಲ್ಲಿ ಪವರ್ ಅಲ್ಲಿ? ಕುರ್ಚಿ ಮೇಲೆ ಎಷ್ಟು ವರ್ಷದಿಂದ ಕೂತಿದ್ದಾರೆ? ಅವ್ರು ಕುರ್ಚಿ ಮೇಲೆ ಕೂತಾಗ ಅಡ್ವಾಣಿ ಅವ್ರು ಕರ್ಸ್ಕೊಂಡು ಕೂರ್ಸಿತ್ತಾನೆ. MLA ಇದ್ರ ಅವರು, ಒಂದ್ ಪಂಚಾಯತ್ ಮೆಂಬರ್ ಆದ್ರೂ ಆಗಿದ್ರ ಅವರು, ಅದನ್ನ ಅಡ್ವಾಣಿ ಅವ್ರು ಬಂದು ಕೂರ್ಸಿದ್ರು ಅವ್ರನ್ನ. ಆ ಕೃತಜ್ಞತೆಯನ್ನು ಹೇಗೆ ಅವ್ರು ಪೂರೈಸಿದ್ರು, ಅದನ್ನ ಅವ್ರನ್ನ ಹೊರಗಡೆ ತಳ್ಳಾಕಿ. ಇವತ್ತು ನ್ಯಾಯ ಯಾರು ಕೊಡ್ಬೇಕಾಗಿದೆ? ಇವ್ರು ಪ್ರಧಾನಮಂತ್ರಿಗಳು ಅವ್ರ ಪಾಪ ಕೊಡ್ಬೇಕಾಗಿದೆ. ಯಾರಿಗೆ? ಅಡ್ವಾಣಿ ಅವ್ರಿಗೆ. ಇವತ್ತು ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತ ಮಾತಾಡುವಂತದ್ದು ಏನ್ ಚೀತು ಅಂತ ಮಾತಾಡ್ತಾರೆ ಪ್ರಧಾನಮಂತ್ರಿಗಳ ಬಗ್ಗೆ. ಏನಕ್ಕಂದ್ರೆ ತಮ್ಮ ಗುರುಗಳಿಗೆ ಇವ್ರು ಇಷ್ಟು ಅವಮರ್ಯಾದೆ ಮಾಡಿ, ಇಷ್ಟು ಇವರು ಗುರುಗೆ ದ್ರೋಹ ಮಾಡಿರೋ ಸಂದರ್ಭದಲ್ಲಿ ಯಾರು ಒಪ್ತಾರೆ ಇವ್ರನ್ನ? ಇವ್ರು ಬಂದು ಇವಾಗ ಬೇರೆ ಲೆಕ್ಕ ಕೇಳಿದ್ರೆ ಇವಾಗ ಯಾರು ಒಪ್ತಾರೆ? ಇಲ್ಲ, ಬ್ರಿಜೇಶ್ ಅವರು ಇತಿಹಾಸವನ್ನ ತಿರ್ಚೋಕ್ ಸಾಧ್ಯ ಇಲ್ಲ. PV ನರಸಿಂಹರಾಯರು ಆರ್ಥಿಕ ಸುಧಾರಣೆಗಳನ್ನ ತಂದಂತ ಒಂದು ವಿಶೇಷವಾಗಿ ಐತಿಹಾಸಿಕ ವ್ಯಕ್ತಿಯಾಗಿ ನಿಲ್ತಾರೆ ಭಾರತ ದೇಶದಲ್ಲಿ. PVN ಅವರಿಗೂ ಮತ್ತು ಗಾಂಧಿ ಕುಟುಂಬಕ್ಕೂ ಅಷ್ಟು ಸರಿಯಾಗಿ ಹೊಂದಾಣಿಕೆ ಆಗ್ಲಿಲ್ಲ. ಮತ್ತೆ ಅವರು ತೀರ್ಕೊಂಡಾಗ ಅವರ ಒಂದು ಮೃತ ಶರೀರಕ್ಕೂ ಕೂಡ ಸರಿಯಾದ ಗೌರವ ಸಲ್ಲಿಸಲಿಲ್ಲ. AICC ಒಳಗಡೆ ಕೂಡ ಅದಕ್ಕೆ ಗೌರವ ಸಲ್ಲಿಸಲಿಲ್ಲ ಅಂತಕ್ಕಂಥ ಇತಿಹಾಸ. ಅದನ್ನ ಬ್ರಿಜೇಶ್ ಬಿಡ್ತೀನಿ ನಾನು, ಆತ್ಮಾವಲೋಕನ ಮಾಡ್ಕೊಳ್ಳಿ. ಎರಡನೇದು, ಆಂಡರ್ಸನ್ ಏನು ಒಂದು ಭೂಪಾಲ್ನ ಒಂದು ಗ್ಯಾಸ್ ಟ್ರಾಜಿಡಿಯಲ್ಲಿ ಅವರು ದೇಶ ಬಿಟ್ಟು ಓಡೋಗಿ ಇಷ್ಟು ವರ್ಷಗಳ ತನಕ, ತಲತಲಾಂತರಗಳು, ಜನ್ಮಾಂತರ ಅಂತ ಹೇಳ್ತಾರಲ್ಲ, ಆ ರೀತಿ ಅನೇಕ ಪೀಳಿಗೆಗಳ ತನಕ ಇವತ್ತು ತೊಂದರೆ ಆಯ್ತು. ಅಲ್ಲಿ ನ್ಯಾಯ ಕೊಡ್ಲಿಲ್ಲ ಅನ್ನೋದನ್ನ ಮೋದಿಜಿ ಕೇಳಿದ್ದಾರೆ. ಸಿಖ್ ದಂಗೆಯಲ್ಲಿ 84ರಲ್ಲಿ ಶ್ರೀಮತಿ ಇಂದಿರಾಜಿಯವರ ಹತ್ಯೆ ಆದಾಗ ಪ್ರತೀಕಾರವಾಗಿ ನಡೆದಂತ ಸಿಖ್ ದಂಗೆಯಲ್ಲಿ ಕಾಂಗ್ರೆಸ್ ಅನೇಕ ಹಿರಿಯರು, ವಿಶೇಷವಾಗಿ ಸಜ್ಜನ್ ಕುಮಾರ್ ಇವತ್ತು ಏನು ಒಂದು ಜೈಲು ಶಿಕ್ಷೆ ಆಗಿದೆ, ಅಥವಾ ಜಗದೀಶ್ ಟೈಟಲ್ ಅವರ ಹೆಸರು ಪ್ರಮುಖವಾಗಿ ಬಂದಿದೆ, ಅಲ್ಲೂ ಕೂಡ ನ್ಯಾಯ ಸಿಕ್ಕಿಲ್ಲ ಅನ್ನೋದನ್ನ ಮೋದಿಜಿ ಹೇಳಿದ್ದಾರೆ. ಅಂದ್ರೆ ಮೊದಲು ರಾಹುಲ್ ಗಾಂಧೀಜಿಯವರು ಅವ್ರಿಗೆ ನ್ಯಾಯ ಕೊಡ್ಲಿ, ಆನಂತರ ಮಾತಾಡ್ಲಿ ಅಂತ ಹೇಳ್ತಕ್ಕಂಥದ್ದು. ಮತ್ತೆ ಅವರು ಇನ್ನೊಂದು ಅಂಶವನ್ನ ಹೇಳಿದ್ರು, LK ಅದ್ವಾನಿಜಿದು, ಮುರಳಿ ಮನೋಹರ್ ಜೋಶಿಜಿದು, ಭಾರತಕ್ಕೆ ಯುವಕರ ಅವಶ್ಯಕತೆ ಇದೆ, ಭಾರತಕ್ಕೆ ಮುನ್ನಡೆಸುವವರ ಅವಶ್ಯಕತೆ ಇದೆ. ಭಾರತಕ್ಕೆ ಮೋದಿಜಿ ತಾನೇನೋ ಆಗಿ ಇಲ್ಲಿ ಅಲ್ಲಿ ಪೀಠಾಧಿಪತ್ಯ ಸಾಧಿಸಬೇಕು ಅಂತ ಬಂದಿಲ್ಲ. ಅವರ ಡ್ಯೂಟಿ ಅವ್ರು ಮಾಡಿ ಹೋಗ್ತಿರ್ಬೇಕು ಎಲ್ಲರೂ ಕೂಡ. ಇವತ್ತು ಏಜ್ ಫ್ಯಾಕ್ಟರ್ ಅನ್ನ ನಮ್ಮ ಪಾರ್ಟಿಯಲ್ಲಿ ಒಂದು ಪಾಲಿಸಿ ಮ್ಯಾಟರ್ ಮಾಡ್ಕೊಂಡಾಗ ಅದು ಅದ್ವಾನಿಜಿಯವರ, ಜೋಶಿಜಿಯವರ, ನಮ್ಮ ಏನು ಒಂದು ಸುಮಿತ್ರಾ ಮಹಾಜನ್ ಜಿಯವರ
ಸಹಕಾರದೊಟ್ಟಿಗೆ ಇಂಥ ಪಾಲಿಸಿಗಳು ಬರುತ್ತೆ ಬಿಟ್ರೆ Okay. ಮತ್ತೇನು ಇಲ್ಲ. ಅವರನ್ನೇನು ಅಪಮಾನ ಮಾಡ್ಬೇಕು Okay. ಅಂತಲ್ಲ. Right. ಅದನ್ನ ಜನರ ಡಿಬೇಟ್ ಬಿಡ್ತೀವಿ ನಾವು. Alright. ಹೊಸ ಚಿಗುರು ಹಳೆ ಬೇರು ಒಟ್ಟಿಗೆ ಇರ್ಬೇಕಾ ಅಥವಾ ಬೇಡವಾ? ಓಕೆ, ಇನ್ನೊಂದು ಬಹಳ ಪ್ರಮುಖವಾದಂತ ಪ್ರದೀಪ್ ಅವರೇ, ಅವರು ಎತ್ತಿದ ನ್ಯಾಯದ ಪ್ರಶ್ನೆ ಏನು ಅಂತಂದ್ರೆ ಹಿಂದೂಗಳಿಗೆ ಅನ್ಯಾಯ ಆಗಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ. ಏನು ಅಂದ್ರೆ ಸಂಜೋತಾ ಎಕ್ಸ್ಪ್ರೆಸ್ ವಿಚಾರದಲ್ಲಿ ಹಿಂದೂ ಉಗ್ರಗಾಮಿತ್ವ ಅಥವಾ ಹಿಂದೂ ಭಯೋತ್ಪಾದನೆ ಅಂತ ಒಂದು ವರ್ಡ್ ಕಾಯಿನ್ ಮಾಡಿದ್ರಿ ನೀವು. ಇಡೀ ಧರ್ಮಕ್ಕೆ ಕೋಟ್ಯಾಂತರ ಜನಗಳಿಗೆ, ಇವನ್ ನನಗೂ ಕೂಡ ಹಾಗೆ ಅನ್ಸುತ್ತೆ, ಇಡೀ ಧರ್ಮಕ್ಕೆ ಯಾರೋ ಒಂದೆರಡು ಜನ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಅದಿನ್ನೂ ಕೂಡ ಕೋರ್ಟಲ್ಲಿ ಪ್ರೂವ್ ಆಗಿಲ್ಲ. ಸಂಜೋತಾ ಎಕ್ಸ್ಪ್ರೆಸ್ ವಿಚಾರದಲ್ಲಿ ಹಿಂದೂ ಭಯೋತ್ಪಾದನೆ ಅಂತ ಒಂದಿಡೀ ಕೋಟ್ಯಂತರ ಜನಗಳ ಧರ್ಮದ ಹೆಸರು ಹೇಳಿ ಅದೊಂದು ಭಯೋತ್ಪಾದನೆ ಅಂತ ಕಾಯಿನ್ ಮಾಡಿದ್ರಲ್ಲ, ಅಲ್ಲಿ ಅನ್ಯಾಯ ಆಗಿದೆಯಲ್ಲ, ಅದಕ್ಕೆಲ್ ನ್ಯಾಯ ಅನ್ನೋ ಪ್ರಶ್ನೆಯನ್ನ ಪ್ರಧಾನಿಗಳು ಮಾಡ್ತಾರೆ. ಇಡೀ ಬಿಜೆಪಿ, ಜನಸಂಘ, ಬಿಜೆಪಿ, RSS ಇವರು ಇಡೀ ದೇಶಕ್ಕೆ ಏನಪ್ಪಾ ಏನ್ ಹೇಳ್ತಾರೆ, ಹಿಂದುತ್ವ, ಹಿಂದೂ ದೇಶ, ಹಿಂದೂಗಳ ಸಂರಕ್ಷಕರು ಅಂತ ಹೇಳ್ತಕ್ಕಂಥ. ಇವರು ಬಂದ ಸ್ಟಾರ್ಟಿಂಗ್ ಅಲ್ಲೇ ಅವ್ರ ರಕ್ಷಣೆಗೆ ಏನ್ ಮಾಡಿದಾರೆ ಹೇಳಿ? ಅವರ ರಕ್ಷಣೆಗೆ ತೆಗೆದುಕೊಂಡಿರುವ ಕ್ರಮಗಳಾದ್ರೂ ಈ ದೇಶ ಜನ ಮುಂದೆ ಇಡ್ಲಿ, ನಾವು ಹಿಂದೂಗಳನ್ನ ರಕ್ಷಣೆ ಮಾಡೋಕೋಸ್ಕರ ಇಂಥದ್ದೇ ಕ್ರಮಗಳನ್ನ ತೆಗೆದುಕೊಂಡಿದೀವಿ ಅಂತ ಏನ್ ಮಾಡಿದಾರು? ಅದನ್ನ ಹೇಳ್ಬೇಕು ಜನಕ್ಕೆ. ರಕ್ಷಣೆ ಮಾಡಕ್ಕೆ ಅವ್ರ ತಾನೇ ಹೇಳ್ತಿಲ್ವಲ್ಲ, ನಾನ್ ಹೇಳ್ತಿಲ್ಲ. ಹಿಂದೂಗಳನ್ನ ರಕ್ಷಣೆ ಸಿಗಬೇಕು ಅಂತ ಹೇಳ್ತಿರ್ತಕ್ಕಂಥ, ಹಿಂದೂಗಳ ರಕ್ಷಣೆ ಸಿಗಬೇಕು ಅಂತ ಹೇಳ್ತಿರ್ತಕ್ಕಂಥವ್ರು ನಾವ್ಯಾರು ಅಲ್ಲ. ಸ್ವತಃ ಪ್ರಧಾನಮಂತ್ರಿಗಳಾಗಿ ಅವರೇ ಹೇಳ್ತಿರ್ತಕ್ಕಂಥದ್ದು ಹಿಂದೂಗಳ ರಕ್ಷಣೆ ಸಿಗಬೇಕು ಅಂತ. ಅವ್ರು ಹೇಳ್ತಿರ್ತಕ್ಕಂಥ ಸ್ಟೇಟ್ಮೆಂಟ್ ಅದು. ಭಯೋತ್ಪಾದನೆ ಅನ್ನೋ ಶಬ್ದದ ಬಗ್ಗೆ ಹೇಗೆ ಎಷ್ಟು ಸುಲಭವಾಗಿ ಒಂದಿಡೀ ಧರ್ಮದ ಜನಗಳಿಗೆ, ಅವ್ರು ಯಾವ್ದೇ ಪಾರ್ಟಿಲಿ ಇರ್ಲಿ ಪಾರ್ಟಿಲಿ ಇಲ್ಲದೆ ಇರ್ಲಿ, ಹೇಳ್ಬಿಡ್ಬೋದಾ ಹಿಂದೂ ಭಯೋತ್ಪಾದನೆ ಅಂತ ಹೇಳ್ಬಿಡ್ಬೋದಾ? ನೋಡಿ, ಈ ಪದ ಯಾವಾಗ ಶುರು ಆಯ್ತು ಅಂತ ಹೇಳಿದ್ರೆ ಸುಮಾರು 2011, 12, 13ರಲ್ಲಿ ಈ ಅಸೀಮಾನಂದ್ ಘಟನೆ ಎಲ್ಲ ಆಯ್ತಲ್ಲ, ಸಂಜೋತಾ ಎಕ್ಸ್ಪ್ರೆಸ್ ಇವೆಲ್ಲ, ಆ ಸಂದರ್ಭದಲ್ಲಿ ಇವರು ಆಗಿದ್ದು. ಈ ಘಟನೆಗೆ ಆಕ್ಚುಲಿ ಕ್ರಿಯೇಟರ್ ಯಾರು? ಈ ಪದಕ್ಕೆ ಉಂಟು ಮಾಡಿದವರು ಯಾರು? RK ಸಿಂಗ್ ಅನ್ನುವಂತ ಒಬ್ಬ ಯೂನಿಯನ್ ಹೋಮ್ ಸೆಕ್ರೆಟರಿ, IAS ಆಫೀಸರ್. ಅವ್ರು ಈ ಪದವನ್ನ ಬಳಕೆ ಮಾಡಿದ್ರು ಮೊದಲನೇ ಬಾರಿ. ಆಯ್ತಾ? ಅವ್ರು ಇವಾಗ ಎಲ್ಲಿದ್ದಾರೆ, ಏನಾಗಿದ್ದಾರೆ ಅವರು? ಅವ್ರು ಇವಾಗ ಈಸ್ ದ ಯೂನಿಯನ್ ಪವರ್ ಮಿನಿಸ್ಟರ್. ಮೋದಿ ಸಾಹೇಬ್ರು ಕೆಳಗಡೆ ಇದ್ದಾರೆ, ಅವ್ರು ಮಂತ್ರಿ ಆಗಿದ್ದಾರೆ. ಅವ್ರನ್ನ ಯಾಕಪ್ಪ ತಗೊಂಡ್ರು ಮತ್ತೆ? ಅಲ್ಲ, ಈಗ ಪ್ರಜ್ಞಾ ಸಿಂಗ್ ಅವ್ರನ್ನ, ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ, ಅಸೀಮಾನಂದರನ್ನ, ಅಭಿನವ್ ಅವರನ್ನ, ಆರ್ಮಿಯ ಒಂದು ಆಫೀಸರ್ ಆದ ಅಭಿನವ್ ಅವರನ್ನ, ಅಂದ್ರೆ ನೀವು ಏಕಾಏಕಿ ಅವರನ್ನ ದೇಶದ್ರೋಹಿಗಳು ಅನ್ನೋ ರೀತಿಯಲ್ಲಿ ಹಿಂದೂ ಟೆರರಿಸ್ಟ್ ಅಂತ ಹೇಳಿ ಆ ಇಡೀ ಸಮಾಜಕ್ಕೆ ಅಪಮಾನ ಮಾಡೋದಿದೆಯಲ್ಲ, ಅದರ ವಿರುದ್ಧ ನಾವು ಸರ್ಕಾರವಾಗಿ ತಾವೇನ್ ಕ್ರಮ ಕೈಗೊಳ್ತೀರಿ? ಯಾರಾದ್ರೂ ಹಿಂದೂ ಭಯೋತ್ಪಾದನೆ ಫೇರ್ ತನಿಖೆ ಮಾಡ್ತಕ್ಕಂಥದ್ದು, ಯಾರನ್ನು ಕೂಡ ಪ್ರಜ್ಞಾಪೂರ್ವಕವಾಗಿ ಅವರಿಗೆ ದ್ರೋಹ ಮಾಡಬಾರ್ದು, ಅವ್ರ ಹಠ ಸಾಧನೆ, ದ್ವೇಷ ಸಾಧನೆ ಮಾಡಬಾರ್ದು. ನಾವೇನ್ ಹೇಳ್ತಿದೀವಿ? ಅಪೀಸ್ಮೆಂಟ್ ಬೇಡಪ್ಪ ಮುಸಲ್ಮಾನರಿಗೆ, ನಾವು ಎಲ್ಲಾ ಸಿಖ್ಖರಿಗೆ, ಜೈನರಿಗೆ, ಇತರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕಾದ ಅವರ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡೋಣ, ಅವರ ಬಡತನ ನಿವಾರಣೆ ಮಾಡೋಣ, ಎಜುಕೇಶನ್ ಕೊಡೋಣ, ಅವರನ್ನ ಒಂದು ಪ್ರಗತಿ ಪಥದಲ್ಲಿ ತರೋಣ. ಅದನ್ನ ಬಿಟ್ಟು ಅವರನ್ನ ನೀವು ಮೂಲೆ ಗುಂಪು ಮಾಡಿ ಅವರ ಹೆಸರಲ್ಲಿ ನಿಮ್ಮ ಬೆಳೆ ಬೇಯಿಸ್ಕೋಬೇಡಿ. ರಾಜಕಾರಣದ ವೋಟ್ ಬ್ಯಾಂಕ್ ಆಗಿ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ನಾವು ವಿರೋಧ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಹಿಂದೂಸ್ತಾನ ಪಾಕಿಸ್ತಾನ ಅಂತೇಳಿ ಡಿವಿಷನ್ ಆದ ಮೇಲೆ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ಮಾತ್ರವಲ್ಲ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ರಕ್ಷಣೆಯ ಹೊಣೆ ಕೂಡ ನಮ್ಮದಾಗಿದೆ. ಅದರ ಬಗ್ಗೆ ಕೂಡ ಧ್ವನಿ ಎತ್ತಬೇಕು, ಕಾಂಗ್ರೆಸ್ ಬೆಂಬಲ ಕೊಡಬೇಕು. ಒಟ್ಟು ಚುನಾವಣಾ ಸಂದರ್ಭದಲ್ಲಿ ಧರ್ಮ ರಾಜಕಾರಣ ಹೆಚ್ಚೆಚ್ಚು ಮುನ್ನೆಲೆಗೆ ಬರ್ತಾ ಇರೋದನ್ನ, ಅಥವಾ ಬರುವಂತಹ ಅನಿವಾರ್ಯತೆ ಕ್ರಿಯೇಟ್ ಆಗಿರೋದನ್ನ, ಅಥವಾ ಪ್ರಧಾನಿಗಳ ಬಾಯಲ್ಲಿ ಈ ಮಾತು ಬಂದಿರೋದನ್ನ ನಾವು ಗಮನಿಸಬಹುದಾಗಿದೆ. ಸೊ UP ಮುಖಾಂತರ ದೆಹಲಿಯ ದಾರಿ ಸುಗಮ ಅನ್ನೋದನ್ನ ನಾವೆಲ್ಲರೂ ಕೇಳಿದೀವಿ. UP-ನಲ್ಲೂ ಕೂಡ ಇದು ಬಹಳ ಕ್ರೂಷಿಯಲ್ ಆದಂತಹ ರೋಲ್ ಪ್ಲೇ ಮಾಡುತ್ತಾ ಮತ್ತೊಮ್ಮೆ, ಯಾಕಂತಂದ್ರೆ ಮಂದಿರದ ಭರವಸೆ ಕೂಡ ಈ ಸರಿ ಬಿಜೆಪಿ ಪ್ರಣಾಳಿಕೆನಲ್ಲಿ ಬಂದಿರೋದನ್ನ ಗಮನಿಸ್ತಾ ಇದೀವಿ. ಮತ್ತೆ ಬರೀ ಭರವಸೆನೇ ಆಗತ್ತಾ, ಅಥವಾ ನಿಜವಾಗಿಯೂ ಹಿಂದೂಗಳ ಹೃದಯ ಮಂದಿರದಲ್ಲಿ ಒಂದು ಒಳ್ಳೆ ಭಾವನೆ ಅರಳುತ್ತಾ? ಕಾದು ನೋಡ್ಬೇಕಾಗಿದೆ. ಅದಕ್ಕಿಂತ ಮುಂಚೆ IT ವಿಚಾರವಾಗಿ, ಕರಪ್ಷನ್ ವಿಚಾರವಾಗಿ, ಪುಲ್ವಾಮಾದ ವಿಚಾರವಾಗಿ ಕೂಡ ಪ್ರಧಾನಿಗಳು ಈ ಸಂದರ್ಭ ನ್ಯಾಯ, ಯಾವ ತರದ ನ್ಯಾಯ, ಏನು ನ್ಯಾಯ? ಈ ನ್ಯಾಯ ಅನ್ನೋ ಶಬ್ದದ ಹಿಂದೆನೆ ಬೇಕಾದಷ್ಟು ವಿಚಾರಗಳಿದ್ದಾವೆ. ಅವೆಲ್ಲವೂ ಕೂಡ ಬಹುಶಃ ಈ ಚುನಾವಣೆಯಲ್ಲಿ ಮುನ್ನೆಲೆಗೆ ಬರಲಿವೆ ಅನ್ನೋದರ ಸೂಚನೆಯನ್ನ ಪ್ರಧಾನಿಗಳು ನಮ್ಮ News18 ನೆಟ್ವರ್ಕ್ ಕೊಟ್ಟಿರ್ತಕ್ಕಂಥ ಸಂದರ್ಶನದಲ್ಲಿ ಹೇಳಿರೋದನ್ನ ನಾವು ಗಮನಿಸಬಹುದಾಗಿದೆ. ಹಾಗಾಗಿ ಇದು ನ್ಯಾಯ ವರ್ಸಸ್ ಸಂಕಲ್ಪ, ಈ ಎಲ್ಲ ಅನ್ಯಾಯಕ್ಕೆ ಇವರ ಸಂಕಲ್ಪ ಏನು ಅನ್ನೋದನ್ನ ಕೂಡ ಅವರು ಹೇಳಿದ್ದಾರೆ. ಸೊ ಇದರಲ್ಲಿ ಸಾಕಷ್ಟು ಡಿಬೇಟಬಲ್ ಅಂಶಗಳಿದ್ದಾವೆ. ಅದಕ್ಕೆ ಎಲ್ಲ ಪಕ್ಷಗಳ ವಕ್ತಾರರು ಏನ್ ಹೇಳ್ತಾರೆ ಅನ್ನೋದು ಕೂಡ ನಾವು ಮಾತನಾಡ್ತಾ ಇದ್ವಿ. ಭ್ರಷ್ಟಾಚಾರದ ವಿಚಾರದಲ್ಲಿ ಅವರು ಭ್ರಷ್ಟನಾಥ್ ಅನ್ನೋಂತ ಒಂದು ವಿಚಾರವನ್ನ ಮತ್ತೆ ಒತ್ತಿ ಹೇಳಿದ್ರು. ಭೋಪಾಲ್ನಲ್ಲಿ ಆಗಿರ್ತಕ್ಕಂಥದ್ದು IT ರೈಡ್ಗಳ ವಿಚಾರದಲ್ಲಿ. ಸೊ ಏನ್ ಹೇಳಿದ್ರು ನೋಡೋಣ ಬನ್ನಿ. करप्शन हमारा मुद्दा है. अब जैसे कल भोपाल में हुआ, भ्रष्टनाथ कुछ भी बोल दें, भोपाल में हुआ, भ्रष्टनाथ कुछ भी बोल दें,
इससे बात बनती नहीं है। क्या भ्रष्टाचार के खिलाफ एक्शन लेना चाहिए नहीं चाहिए? क्या ಭ್ರಷ್ಟಾಚಾರ के खिलाफ ಆಕ್ಷನ್ लेना ಸಹಿ नहीं है ಅನ್ನೋದು ಅವರ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಯನ್ನ ನಾನು ನೇರವಾಗಿ ಬ್ರಿಜೇಶ್ ಕಾಳಪ್ಪ ಅವರಿಗೆ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ತೇಜಸ್ವಿನಿ ಅವರಿಗೆ ಇಲ್ಲೊಂದು ಪ್ರಶ್ನೆ ಕೇಳಬೇಕು. ಇದು ಐಟಿ ಸ್ವತಂತ್ರ ಸಂಸ್ಥೆ ಮಾಡಿರ್ತಕ್ಕಂಥ ದಾಳಿ, ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಆದ್ರೆ ಅದರ ಕ್ರೆಡಿಟ್ ಅನ್ನ ಬಿಜೆಪಿ ತಗೊಳುತ್ತಾ ಇಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟ, ಬಿಜೆಪಿಯ ಹೋರಾಟ ಏನಿದೆ ಇಲ್ಲಿ, ಅಥವಾ ಇದು ಐಟಿ ಸಂಸ್ಥೆ ಮಾಡಿರ್ತಕ್ಕಂಥ ದಾಳಿ ಅಲ್ವಾ? ಭಾರತ ದೇಶದೊಳಗಡೆ ಈ ಸಂಸ್ಥೆಗಳೆಲ್ಲ ಇದಾವೆ, ಸಾಂವಿಧಾನಿಕ ಸಂಸ್ಥೆಗಳು. Okay. ಈ ಭ್ರಷ್ಟಾಚಾರ ಇಷ್ಟು ಬೃಹದಾಕಾರವಾಗಿ ಬೆಳೆದಿದ್ದು ಯಾವಾಗ? ಕಳೆದ 50 ವರ್ಷಗಳಲ್ಲಿ ಭಾರತದ ಸಂಪತ್ತು ವಿದೇಶಿ ಬ್ಯಾಂಕ್ಗಳಲ್ಲಿ, ಸ್ವಿಸ್ ಬ್ಯಾಂಕ್ಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳ ಮೂಲಕ ಹೇಗೆ ಹರಿದು ಹೋಯಿತು ಹೊರಗೆ. ಮತ್ತೆ ತೆರಿಗೆ ಇವತ್ತಿನ ಒಂದು ಪ್ರಮಾಣ ನೋಡಿದ್ರೆ ಲಕ್ಷ್ಮಿ, ಯಾಕೆ ಈ ತೆರಿಗೆದಾರರೆಲ್ಲ ಮೊದಲು ಎಲ್ಲಿದ್ರು, ಯಾಕೆ ತೆರಿಗೆ ಕಟ್ತಿರ್ಲಿಲ್ಲ ಅಂದ್ರೆ ಒಂದು ಭಾರತದ ಪ್ರಧಾನಿಗಳಾಗಿ ಆ ಬಗ್ಗೆ ಒಂದು ಗಮನ ಹರಿಸಿದ್ದಾರೆ, ಅದನ್ನ ಹೇಳ್ತಾರೆ. ಈಗ ಆ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಫ್ರೀಯಾಗಿ ಕೆಲಸ ಮಾಡೋದಕ್ಕೆ ಬಿಡ್ಬೇಕಲ್ವಾ? ಆ ಆಕ್ಷನ್ ಮಾಡಿದಾಗ ಯಾಕೆ ಈ ಕೂಗಾಟ ಯಾಕೆ? ಈ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಆಚೆ ಕಡೆ ಇರ್ತೀವಿ ಅಂತ ಇಟ್ಕೊಳ್ಳಿ, ಸಿನಿಮಾದಲ್ಲಿ ನೋಡ್ತಿರ್ತೀವಿ, ಒಳಗಡೆ ಬೊಬ್ಬೆ ಹೊಡಿತಿರ್ತಾರೆ. ಆ ಬೊಬ್ಬೆ ಹೊಡಿಯೋದ್ರ ಆಧಾರದ ಮೇಲೆ ಅವನು ಎಷ್ಟು ಕೂಗ್ತಾನೆ ಆಧಾರದ ಮೇಲೆ ಪೊಲೀಸು ಕಳ್ಳನ್ಗೆ ಎಷ್ಟು ಹೊಡೆದಿರ್ಬೋದು ಅಂತ ನಾವು ಊಹಿಸ್ಕೋಬಹುದು. ಆ ರೀತಿ ಕಾಂಗ್ರೆಸ್ ಇವತ್ತು ಭ್ರಷ್ಟಾಚಾರದ ವಿರುದ್ಧದ ಒಂದು ಹೋರಾಟ ಏನು ಭಾರತದಲ್ಲಿ ನಡೀತಾ ಇದೆ, ಸಹಕಾರ ಕೊಡ್ಬೇಕು ಬಿಟ್ರೆ ಐಟಿ ಸಂಸ್ಥೆಗಳ ಬಗ್ಗೆ ತಾವು ಮಾಡ್ತಕ್ಕಂತ ಟೀಕೆ ಏನಿದೆ ಅದು ಎಲ್ಲ ಒಂದು ಕಡೆ ನೀವು ಭ್ರಷ್ಟಾಚಾರದ ರಕ್ಷಕರು ಅನ್ನೋ ರೀತಿ ನಿಮ್ಮ ಬಗ್ಗೆ ಅನುಮಾನ ಪಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲರೂ ಕ್ಲೀನ್ ಇದಾರ, ಬಿಜೆಪಿ ಏನು ಒಂದು ತೊಟ್ಟು ಭ್ರಷ್ಟಾಚಾರ ಇಲ್ವಾ? ಇದು ಅವರ ಪ್ರಶ್ನೆ ಆಗಿದೆ. ಭ್ರಷ್ಟಾಚಾರಕ್ಕೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಇಲ್ಲ. ಯಾಕೆ ಬರೀ ಭ್ರಷ್ಟಾಚಾರಕ್ಕೆ ಲಕ್ಷ್ಮಿ ಭ್ರಷ್ಟಾಚಾರ ಎಲ್ಲರ ಜೊತೆ ಇದೆ. ಭ್ರಷ್ಟಾಚಾರಿಗಳು ಎಲ್ಲಿದ್ರು ಕೂಡ ಆಗ್ಬೇಕು. ಬಿಜೆಪಿಯ ಅನೇಕ ನಾಯಕರ ಮೇಲೆ ದಾಳಿ ನಡೆದಿದೆ, ನಾವು ಅದನ್ನು ಸ್ವಾಗತಿಸ್ತೀವಿ. ನೀವು ನೋಡ್ತಾ ಹೋಗ್ಬಹುದು, ಅದರಲ್ಲಿ ಯಾವುದೇ ರೀತಿ ಭಯಾಸದಿಂದ ನೋಡ್ಬೇಕು, ಅದನ್ನ ಸಪೋರ್ಟ್ ಮಾಡಬಾರದು. ಸಹಿ ನಹೀ ಹೈ ಆಕ್ಷನ್ ಲೇನಾ ಕರಪ್ಷನ್ ಕೆ ಖಿಲಾಫ್. ನೋಡಿ ಮೇಡಮ್, ಇವಾಗ ಕರಪ್ಷನ್ ಮೇಲೆ ನೀವು ಆಕ್ಷನ್ ತಗೊಂಡ್ರೆ ಪರವಾಗಿಲ್ಲ. ಬಟ್ ಇವಾಗ ಕಮಲ್ನಾಥ್ ಅವ್ರ ಬಗ್ಗೆ ಇವಾಗ ಚುನಾವಣೆ ನಡೀತಾ ಇದೆ. ಕಮಲ್ನಾಥ್ ಅವರು ಒಂದು ಮುಖ್ಯಮಂತ್ರಿಗಳು, ಅವ್ರ ಫ್ಯಾಮಿಲಿ ಮೇಲೆ ಅಥವಾ ಅವರ ತುಂಬಾ ಹತ್ರದವ್ರ ಮೇಲೆ ಈ ಸಮಯದಲ್ಲಿ ನೀವು ಐಟಿ ದಾಳಿ ಮಾಡೋದು, ಮತ್ತೆ ಜೊತೆಗೆ ಚಂದ್ರಬಾಬು ನಾಯ್ಡು ಅವ್ರ ಮೇಲೆ, ಆಮೇಲೆ ಅದಕ್ಕೆ ಮೊದಲು ನಮ್ಮ ಒಂದ್ ನಿಮಿಷ ಕೇಜ್ರಿವಾಲ್ ಅವ್ರ ಮೇಲೆ, ಅದಕ್ಕೆ ಮೊದಲು ನಮ್ಮ ಕರ್ನಾಟಕ ಸರ್ಕಾರದ ಮೇಲೆ ಚುನಾವಣೆ ಇದ್ದಾಗ, ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮ್ಮ ಇವ್ರು ಅಹಮದ್ ಪಟೇಲ್ ಚುನಾವಣೆ ಇದ್ದಾಗ, ಆಯ್ತಾ? ಸೊ ಏನು ಜನರೆಲ್ಲ ಮೂರ್ಖರ? ಅವ್ರಿಗೇನ್ ಕಣ್ಣಿಗೆ ಕಾಣಿಸಲ್ವಾ ಇವ್ರು ಯಾವ ಕಾರಣದಿಂದ ಮಾಡ್ತಿದ್ದಾರೆ? ಇವಾಗ ಯಡಿಯೂರಪ್ಪನವರು ಒಂದು ಸ್ಪೀಚ್ ಕೊಡ್ತಾರೆ, ಒಂದು ಟೇಪ್ ಬರುತ್ತೆ. ಟೇಪ್ ಅಲ್ಲಿ ಏನ್ ಮಾತಾಡ್ತಾರೆ? 10 ಕೋಟಿ ನಾವು ಒಬ್ಬೊಬ್ರು MLA ಕೊಟ್ಟು ನಾವು ಖರೀದಿ ಮಾಡೋಣ ಅಂತ. ಯಡಿಯೂರಪ್ಪನ ಮೇಲೆ ಏನ್ ಕ್ರಮ ತಗೊಳ್ತಾರೆ ಮೇಡಮ್? ನಮ್ಮ ಜನಾರ್ದನ್ ರೆಡ್ಡಿ, ಈ ನೋಟ್ ಬಂದಿ ನಡೆಯುತ್ತೆ, ಅಮಾನೀಕರಣ ನಡೆದಿದ್ದು 1 ತಿಂಗಳು ಒಳಗಡೆನೆ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಮದುವೆ ನಡೆಸ್ತಾರೆ ಅವ್ರ ಮಗಳದು. ಆ ಸಂದರ್ಭದಲ್ಲಿ ಒಂದು ನೋಟಿಸ್ ಆದ್ರೂ ಹೋಯ್ತಾ ಅವ್ರಿಗೆ? ಒಂದ್ ನಿಮಿಷ, ಒಂದು ನೋಟಿಸ್ ಆದ್ರೂ ಹೋಯ್ತಾ? ಸರಿ, ಒಂದು ನೋಟಿಸ್ ಬಂತು, ಸರಿ, ಅವ್ರು ಒಂದ್ ನಿಮಿಷ ಏನೋ ಒಂದು ಆನ್ಸರ್ ಕೊಡ್ತಾರೆ ಅದಕ್ಕೆ, ಎಸ್ ಒಪ್ಪಿದ್ದೀನಿ. ಬಟ್ ಅದೇ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಏನೇನ್ ಕ್ರಮ? ಫಸ್ಟ್ ಅವ್ರನ್ನ ಕೋರ್ಟ್ ಕರ್ಸೋದು, FIR ಮಾಡೋದು, ಇಡಿ ಕಳ್ಸೋದು, ಅದೆಲ್ಲ ಇವ್ರಿಗೆ. ನಾನು ಬಹಳ ಜನಸಾಮಾನ್ಯರಾಗಿ ಒಂದು ಪ್ರಶ್ನೆ, ಸಾಮಾನ್ಯ ಜನರಾಗಿ ಹೈಯೆಸ್ಟ್ ದುಡ್ಡು ಹಣ ಓಡಾಡೋದು ಎಲೆಕ್ಷನ್ ಟೈಮ್ ಅಲ್ಲಿ 100 ಕೋಟಿ 200 ಕೋಟಿ 300 ಕೋಟಿ. ಏನ್ರಿ ಎಲೆಕ್ಷನ್ ಅಂದ್ರೆ ದುಡ್ಡಿನ ಹೊಳೆ ಇದೆ, ಎಲ್ರಿಗೂ ಗೊತ್ತಿದೆ, ಏನು ಓಪನ್ ಸೀಕ್ರೆಟ್ ಇದೆ, ಜನ ಕೇಳಿರಿ ಎಲ್ಲರೂ ಇದೆ ಹೇಳ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ನಡೆಯುವ ಈ ಹೈಯೆಸ್ಟ್ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡಿದ್ರೆ ಬಹುಶಃ ಎಲೆಕ್ಷನ್ ಅಲ್ಲಿ ಸ್ಪೆಂಡ್ ಮಾಡಿರೋದನ್ನ ಅವ್ನು ಗಳಿಸ್ಕೋಬೇಕು ಅಂತ ಮುಂದೆ ವರ್ಷ ಪೂರ್ತಿ ಆಯ್ಕೆ ಆದವನು ಭ್ರಷ್ಟಾಚಾರ ಮಾಡ್ತಾರೆ. ಸೊ ಫೇರ್ ಅಂಡ್ ಒಳ್ಳೆ ಎಲೆಕ್ಷನ್ಸ್ ಆಗಬೇಕು ಅಂತಂದ್ರೆ ನಾವು ಭ್ರಷ್ಟಾಚಾರ ಕಂಟ್ರೋಲ್ ಮಾಡಬೇಕು. ತುಂಬಾ ಸರಿಯಾದ ಪ್ರಶ್ನೆ ಕೇಳಿದ್ರಿ ನೀವು. ಒಂದು ವಾರದ ಕೆಳಗಡೆ ನೀವು ಅರುಣಾಚಲ್ ಪ್ರದೇಶ್ ಹೋಗ್ತಾರೆ ಪ್ರಧಾನಮಂತ್ರಿಗಳು, ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇವ್ರು ಮಾತಾಡಿದ್ರಲ್ಲ, ನಮ್ಮ ಚಾಯ್ವಾಲ ಇವಾಗ ಪ್ರಧಾನಮಂತ್ರಿ ಆದವರು, ಅವರು ಮಾತಾಡ್ತಾರೆ, ಅವರು ಹೋಗ್ತಾರೆ ಅಲ್ಲಿ ಭಾಷಣ ಕೊಡೋದಕ್ಕೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಫ್ ಅರುಣಾಚಲ್ ಪ್ರದೇಶ್ ಅಲ್ಲಿ ಹೋಗ್ತಾರೆ, ಮಿಸ್ಟರ್ ಅಪಂಗ್. ಅವರು ಕಾನ್ವಾಯ್ ಅಲ್ಲಿ 1.8 crore ಸಿಗುತ್ತೆ ಅವ್ರ ಕಾನ್ವಾಯ್ದಲ್ಲಿ, ಆಯ್ತಾ? ಒಂದು ವಾರದ ಕೆಳಗಡೆ ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಾ? ಅಲ್ಲ, ಒಂದ್ ನಿಮಿಷ ನಾನೇನ್ ಕೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲ ಇವರು ಅಧಿಕಾರಿಗಳಾಗಿದ್ರೆ ಅವ್ರ ನೋಟಿಸ್ ಕೊಟ್ಟು, ಇಲ್ಲ ಇದು ಪ್ರಧಾನಮಂತ್ರಿಗಳು ಅವರು ಟೀಗಿ ಮಾರಿ ಅಥವಾ ಪಕೋಡ ಮಾರಿ ಇದು 1.8 crore ಸಂಪಾದನೆ ಮಾಡಿದ್ದಾರೆ, ಸಂಗ್ರಹಣೆ ಮಾಡಿದ್ದಾರೆ. ಅದೇ ತರ 10 ಕೋಟಿ ಒಂದೊಂದು MLA ನಮ್ಮಲ್ಲಿ ಖರೀದಿ ಮಾಡ್ತಿದಾರಲ್ಲ, ಅದು
ಇವರು ಮುಖ್ಯಮಂತ್ರಿ ಆಗಿದ್ದಾಗ ಅದು ಪ್ರಧಾನಮಂತ್ರಿ ಆಗಿದ್ದಾಗ ಅದು ಮೊದಲು ಇವರು ಟೀ ಮಾರಿ ಮಾಡಿರೋದು ಅಂತ ಹೇಳಿ ಸಿಎಂ ವಿರುದ್ಧ ಅವ್ರ ಪ್ರಶ್ನೆ ಇಲ್ಲ. BSY ಏನು ಬಿಟ್ಟಿಲ್ಲ, ರೆಡ್ಡಿ ಅವ್ರನ್ನು ಏನು ಬಿಟ್ಟಿಲ್ಲ. ರೆಡ್ಡಿ ಅವರ ಮನೆ ಮೇಲೆ ಕೂಡ ದಾಳಿ ನಡೆದಿದೆ. ಇಡೀ ಬಳ್ಳಾರಿಯಲ್ಲಿ ನಡೆದಿರೋಷ್ಟು ದಾಳಿಗಳು ಎಲ್ಲೂ ನಡೆದಿಲ್ಲ. ಬ್ರಿಜೇಶ್ ಬಹುಶಃ ಮರ್ತಿರ್ಬಹುದು. ಆಮೇಲೆ ನಮ್ಮ ಸಿದ್ದೇಶ್ವರ್ ಮೇಲೆ ಈಗ ಮಲ್ಲೇಶ್ವರದ ಶಾಸಕರು ಅಶ್ವಥ್ ನಾರಾಯಣ್ ಮೇಲೆ, CT ರವಿ ಅವರ ಸಂಬಂಧಿಗಳ ಮೇಲೆ, ಸಿದ್ದೇಶ್ವರ್ ಮೇಲೆ ನಮ್ಮದೊಂದು ಲಿಸ್ಟೇ ಕೊಡ್ತೀನಿ ನಿಮಗೆ. ಅಂದ್ರೆ ಕೇಂದ್ರ ಸಚಿವರಾಗಿದ್ದಂತ ಅವರು ಯಾರನ್ನೂ ಬಿಟ್ಟಿಲ್ಲ, ದಾಳಿ ಮಾಡಿದ್ದಾರೆ. ಒಂದ್ ನಿಮಿಷ ಲಕ್ಷ್ಮಿ, ಒಂದೇ ಸೆಕೆಂಡ್ ಕಣ ಮುಗಿಸ್ತೀನಿ ನಾನು. ಈಗ ಚಾಯ್ವಾಲಾ PM ಅಂತಂದ್ರೆ ಭಾರತದ ಸಂವಿಧಾನದಲ್ಲಿ ಅದೇ ಬ್ಯೂಟಿ ಆಫ್ ಡೆಮೋಕ್ರಸಿ. ಇವತ್ತು ಬರೀ ಗಾಂಧಿ ಕುಟುಂಬದವರು ಮಾತ್ರ PM ಆಗ್ಬೇಕು, ಪೇಟ್ಸೆ ಅಬ್ ತಕ್ PM ಕ್ಯಾಂಡಿಡೇಟ್ ಪೇಟ್ಸೆ ಮೇ ಆತೈತೆ, ಅಬ್ ಸೆ ವೋಟ್ ಮೇ ಆತೈತೆ ಅಂತ ಹೇಳ್ತಾ ಇದ್ವಲ್ಲ. ಸೊ ಇದನ್ನ ಬಿಡ್ಬೇಕು, ಈ ಮನಸ್ಥಿತಿಯನ್ನ ಬಿಡ್ಬೇಕು. ಅವರ ದಿವಾಳಿತನ ತೋರಿಸುತ್ತೆ. 30 ವರ್ಷದಿಂದ ಗಾಂಧಿ ಪರಿವಾರದ ಯಾರೂ ಆಗಿಲ್ಲ ಪ್ರಧಾನಮಂತ್ರಿ. 5 ವರ್ಷ ಆಗಿದೆ. ಆಗ್ಲಿಲ್ಲ ಅಂತಂದ್ರೆ ಆಗುವಂತ ಸಂಖ್ಯೆ ಅವ್ರಿಗೆ ಬರ್ಲಿಲ್ಲ. ಆಗುವಂತ ಸಂಖ್ಯೆ ಬಂದಿದ್ರೆ ಮಲ್ಲಿಕಾರ್ಜುನ ಖರ್ಗೆಜಿ ಆಗ್ತಿರ್ಲಿಲ್ಲ. ಅಧಿಕೃತ ವಿರೋಧ ಪಕ್ಷ 44ಕ್ಕಿಂತ ಮೀರಿದಿದ್ರೆ ರಾಹುಲ್ ಗಾಂಧಿ ಅವರೇ ಆಗ್ತಿದ್ರು. ಅದು ತಪ್ಪು ಸರಿ ಅಂತ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಏನು ಬ್ರಿಜೇಶ್ ಹೇಳ್ತಿದ್ದಾರೆ, ಏನೋ ಕೊಟ್ಟದ್ದಲ್ಲ, ಅದು ಜನ ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಐಟಿ ಲಕ್ಷ್ಮಿ ಅವರೇ, ತಾವ್ ಹೇಳಿದ್ರಿ ಹಣ ಎಲ್ಲಿ ಹರಿದಾಡತ್ತೆ ಒಂದೇ ಕ್ಷಣಕ್ ಮಾಡಕ್ಕಾಗತ್ತಾ? ಹಣ ಹರಿದಾಡೋದ್ ತಪ್ಪು. 281 ಕೋಟಿ ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಸಿಕ್ಕತ್ತಲ್ಲ. ಮಂತ್ರಿಗಿರಿಯಲ್ಲಿ ಪಂಚಾಯತ್ ರಾಜ್ ಮಿನಿಸ್ಟರ್ 2 ಕೋಟಿ 30 ಲಕ್ಷ ಸಿಕ್ಕತ್ತೆ. ಇವತ್ತು ಪುಟ್ಟರಂಗ ಶೆಟ್ಟಿ ವಿಧಾನಸೌಧದಲ್ಲಿ ಹಣ 25 ಲಕ್ಷ ಸಿಕ್ಕತ್ತೆ. ಎಷ್ಟರ ಮಟ್ಟಿಗೆ ನೇರವಾಗಿ ಮೋದಿ ಅವರ ಕಾಲದಲ್ಲಿ ಅಂತ ಹೇಳ್ತಿದಾರಲ್ಲ. ಬಿಡಿ ಐಟಿ, ನಾನು ಹೇಳೋದು ಐಟಿ ಅವರು ಯಾವುದೇ ಮಾಡಿದ್ರು ಇದನ್ನ ನಾವು ಅಬ್ಜೆಕ್ಷನ್ ಮಾಡಬಾರ್ದು. ಕಂಟಿನ್ಯೂ ಮಾಡೋಣ. ಭ್ರಷ್ಟಾಚಾರ ಆಯ್ತು, ರಾಷ್ಟ್ರೀಯತೆಯ ವಿಚಾರ ಬರುತ್ತೆ. ಏನು ರಾಷ್ಟ್ರೀಯತೆ ಅಂತಂದ್ರೆ ಮೋದಿ ಅವರ ರಾಷ್ಟ್ರೀಯತೆ ಕಲ್ಪನೆ ಏನಾದ್ರೂ ಬಹಳ ಬೇರೆ ಇದೆಯಾ? ಜೊತೆಗೆ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಕೂಡ इतने सालों में सारे दुनिया में भारत के सेना के लोगों की डिसिप्लिन, ड्यूटी के प्रति उनका समर्पण, इसकी भरचक सराहना होती रही है, बड़ा गौरवगान होता रहा है. आज हमारे ही देश के एक दल जो 50-60 साल तक सरकार चलाता रहा, वो आज इस प्रकार की भाषा बोले, इससे बड़ा दुर्भाग्य क्या हो सकता है? ಸೇನೆಯ ಕುರಿತಾಗಿ ಈ ದೇಶವನ್ನ ಮುಕ್ಕಾಲು ಅರ್ಧ ಶತಮಾನ ಆಳಿದವರು ಈ ತರದ ಭಾಷೆಯಲ್ಲಿ ಮಾತಾಡೋದಕ್ಕಿಂತ ದೌರ್ಭಾಗ್ಯ ಹೆಚ್ಚೇನು? ಬ್ರಿಜೇಶ್ ಕಾಳಪ್ಪ ಮೇಡಮ್, ಈ ದೇಶದ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ, ರೂಲಿಂಗ್ ಪಾರ್ಟಿ ಏನಿದೆ ಅದರ ಒಬ್ಬೊಬ್ಬ ಸದಸ್ಯನು ಬೇರೆ ಬೇರೆ ಫಿಗರ್ಸ್ ಕೊಡುವಂತದ್ದು. ಪುಲ್ವಾಮಾ ಆದ್ಮೇಲೆ ದಾಳಿ ನಡೆಯುತ್ತೆ ಬಾಲಾಕೋಟ್ ಅಲ್ಲಿ. ಮೊದಲನೇದಾಗಿ 400 ಶುರು ಮಾಡ್ತಾರೆ, ಅಲ್ಲಿಂದ 150 ಬರುತ್ತೆ. ಆಯ್ತಾ? ಈ ರೇಂಜ್ ಕೊಟ್ಟವ್ರು ಯಾರು? ಎಲ್ಲ ಬಿಜೆಪಿನವ್ರು ತಾನೆ. ಆ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಒಬ್ರು ಇದ್ದಾರೆ. ಅವ್ರೇನ್ ಹೇಳ್ತಾರೆ, ಈ ದಾಳಿ ನಡೀತಿರುವಾಗ ನಂಗೆ ನಿದ್ದೆ ಬರ್ಲಿಲ್ಲ ನನಗೆ ಅಂತ. ಹಂಗಿದ್ರೆ ಇನ್ಫಾರ್ಮೇಶನ್ ಅವ್ರಿಗೂ ಹೋಗಿತ್ತು ಅಂತ. ಅಂದ್ರೆ ಸರ್ಕಾರದಲ್ಲಿ ಮಾತ್ರ ಇರ್ಲಿಲ್ಲ ಇನ್ಫಾರ್ಮೇಶನ್, ಅಪ್ ಟು ದ ಪಾರ್ಟಿ ಕೇಡರ್ ಹೋಗಿತ್ತು ಅಂತ ಇನ್ಫಾರ್ಮೇಶನ್. ಸೊ ಇವೆಲ್ಲ ಆಮೇಲೆ ಒಬ್ಬ ದೊಡ್ಡ ರಾಜಕಾರಣಿ ಅವ್ರೇನ್ ಹೇಳ್ತಾರೆ, ಇಲ್ಲ ಈ ಪುಲ್ವಾಮಾ ಮತ್ತೆ ಬಾಲಕೋಟ್ ಆದ್ಮೇಲೆ ನಂಗೆ 22 ಸೀಟ್ ಬರುತ್ತೆ ಅಂತ ಹೇಳ್ತಾರೆ. ಇಂತ ಚಿಲ್ಲರೆ ರಾಜಕೀಯ ಮಾಡ್ತಿರೋರು ಯಾರು? ಪ್ರಧಾನಮಂತ್ರಿಗಳ ಪಕ್ಷದವರ ಅಥವಾ ಬೇರೆಯವರ? ಅಥವಾ 400, 350, 200, 250 ಎಲ್ಲ ಕೊಟ್ಟವ್ರ ನಂಬರ್ಸ್ ಯಾರು? ಅವ್ರದೇ ಪಾರ್ಟಿ ಅವ್ರ ಜನ ತಾನೆ. ಅದನ್ನ ನ್ಯಾಚುರಲಿ ಏನಾಗುತ್ತೆ, ಇಂಥ ವೇರಿಡ್ ಫಿಗರ್ಸ್ ಬಂದಾಗ ಇಂಟರ್ನ್ಯಾಷನಲ್ ಮೀಡಿಯಾ ಕೇಳುತ್ತೆ. ಒಂಥರ ಇಟ್ಸ್ ಬಿಕಮ್ ಎ ಜೋಕ್ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ. ನೋಡಿ, ಮಣಿಶಂಕರ್ ಅಯ್ಯರ್ ಅವರು ಕಾಂಗ್ರೆಸ್ ಪಕ್ಷದ ಒಬ್ಬ ದೊಡ್ಡ ಇಂಟೆಲೆಕ್ಚುಯಲ್. ಇದು ರಾಜೀವ್ ಜಿ ಕಾಲದಲ್ಲಿ ಸೋನಿಯಾಜಿಗೆಲ್ಲ ಜೊತೆ ಇದ್ದಂತವ್ರು. ಅವ್ರು ಇದೆಲ್ಲ ನಡೆಯೋಕ್ಕಿಂತ ಮುಂಚೆನೆ ಪಾಕಿಸ್ತಾನದಲ್ಲಿ ಹೋಗಿ ಮೋದಿ ಅವ್ರನ್ನ ಸೋಲಿಸೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿದವರು. ನಾನು ಅಲ್ಲಿಂದ ಶುರು ಮಾಡ್ಬೇಕಾಗತ್ತೆ. ನಿಮ್ಮ ಮೃದು ಧೋರಣೆ, ಪಾಕಿಸ್ತಾನದ ಬಗ್ಗೆ ನಿಮ್ಮ ಮೃದು ಧೋರಣೆ ಮತ್ತು ಅಪೀಸ್ಮೆಂಟ್ ಮಾಡೋದ್ರ ಮೂಲಕ ಉಗ್ರಗಾಮಿಗಳು ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಭಾರತ ದೇಶದಲ್ಲಿ ಒಂದು ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿನೇ ವಿರೋಧ ಇದೆ ಅಂತಕ್ಕಂಥದ್ದು. ಅಲ್ಲಿ ಶವ ಎಣಿಸ್ತಾ ಈಗ ಪಾಕಿಸ್ತಾನ F-16 ಹೊಡೆದೇ ಇಲ್ಲ, ಅಭಿನವ್ ವರ್ಧಮಾನ್ ನಮ್ಗೇನು ಅಭಿನಂದನ್ ವರ್ಧಮಾನ್ ಏನು ಹೊಡೆದೇ ಇಲ್ಲ ಅಂತ ಹೇಳಿದ್ರು. ಈಗ ನಿನ್ನೆ ನಮ್ಮ ವಾಯುಸೇನೆ ಅದಕ್ಕೆ ಸಾಕ್ಷಿಯನ್ನು ಬಿಡುಗಡೆ ಮಾಡಿದ್ರು. ನಾನು ಹೇಳೋದು, ಪೊಲಿಟಿಕಲ್ ಡಿಫರೆನ್ಸ್ ನಮಗೂ ನಿಮ್ಗೆ ಇಂಟರ್ನಲ್ ಮ್ಯಾಟರ್, ಇದು ಡೊಮೆಸ್ಟಿಕ್ ಮ್ಯಾಟರ್. ಇಂಟರ್ನ್ಯಾಷನಲ್ ಫೋರಂ ಅಲ್ಲಿ ಭಾರತದ ಸಮಗ್ರತೆ ಮತ್ತು ಸಾರ್ವಭೌಮತೆ ಮತ್ತು ಪ್ರತಿಷ್ಠೆ ಹಿರಿಮೆಯನ್ನ ಪ್ರಶ್ನೆ ಕಾಂಗ್ರೆಸ್ ಮಾಡಿದ ಅತಿ ದೊಡ್ಡ ಕರ್ತವ್ಯ ಲೋಪ. ಅದರ ಬಗ್ಗೆ ಜನ ನಿಮಗೆ ಸಹಮತ ವ್ಯಕ್ತಪಡಿಸಿಲ್ಲ. ಇಡೀ ಭಾರತೀಯರು ಭಾರತದ ಪರವಾಗಿದ್ದಾರೆ. ಅವರು ಹೆಣ ಎಣಿಸ್ತಾ, ಉಗ್ರಗಾಮಿಗಳ ಹೆಣ ಎಣಿಸೋ ಕೆಲಸ ಇಂಟರ್ನ್ಯಾಷನಲ್ ಮೀಡಿಯಾ ಮತ್ತು ಏನು ಪಾಕಿಸ್ತಾನ ಮಾಡ್ತಾ ಇದೆ. ಆದ್ರೆ ನೀವು ಅದಕ್ಕೆ ಸಾಕ್ಷಿ ಕೇಳಿದ್ರಿ. ಇದು ಬಹಳ ನೋವಿನ ವಿಚಾರ.
ಇಂಥದೆಲ್ಲ ನಿಮ್ಗೆ ಹಿನ್ನಡೆ ಆಗುತ್ತೆ. ಪ್ರದೀಪ್ ಅವರೇ ಕೊನೆಯದಾಗಿ ನೋಡಿ, ಬ್ರೀಫ್. ಈ ಎಲೆಕ್ಷನ್ 2013 ಚೈನಾ ಇದ್ರ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮೊದ್ಲೇ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು. ಏನಂತಂದ್ರೆ ಚೈನಾಗೂ ನಮಗೊಂದು ಸಣ್ಣ ಕ್ಲಾಶ್ ಆಗಿತ್ತು. ಆ ಟೈಮಲ್ಲಿ ಅವ್ರು ಇದು ಕ್ಲಾಶ್ ಆಗಿರ್ಲಿಲ್ಲ, ಬಟ್ ವಿಮಾನ ತಂದು ಇಳಿಸಿದ್ರು ಬಾರ್ಡರ್ ನಲ್ಲಿ, ಅರುಣಾಚಲಂ ಬಾರ್ಡರ್. ಸೇನೆ ಜಮಾವಣೆ ಮಾಡಿದ್ರು. ಆವಾಗ ಇವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಈ ದೇಶಕ್ಕೆ ಭದ್ರತೆ ಇಲ್ಲ ಕಾಂಗ್ರೆಸ್ ಇಂದ, UPA ಗವರ್ಮೆಂಟ್ ಇಂದ ಈ ದೇಶಕ್ಕೆ ಭದ್ರತೆ ಇಲ್ಲ, ನಾನ್ ಭದ್ರತೆ ವಹಿಸ್ತೀವಿ ಅಂತ ಹೇಳಿದ್ರಿ. ಪುಲ್ವಾಮಾ ದಾಳಿ ಯಾಕಾಯ್ತು, ಯಾಕೆ ತಡೀಲಿಲ್ಲ, ಮತ್ತೆ ತಡೆಯುವ ಪ್ರಯತ್ನ ಯಾಕೆ ಬಿಡಲಿಲ್ಲ? ನೀವು ಅದಾದ್ಮೇಲೆ ರಿಯಾಕ್ಷನ್ ಹೇಳ್ತಾ ಇದ್ರಿ. ನಮ್ ಪ್ರಶ್ನೆ ಇರ್ತಕ್ಕಂಥ ಒಂದ್ ನಿಮಿಷ ಮೇಡಮ್, ತಡೆಯೋ ಪ್ರಯತ್ನ ಯಾಕಾಗ್ಲಿಲ್ಲ ಪ್ರಶ್ನೆ ಇರೋದಷ್ಟೇ. ನಾನು ಈ ದೇಶದ ಕಾವಲುಗಾರ ಅಂತ ಹೇಳಿದ ಪ್ರಧಾನಮಂತ್ರಿ ಆಶ್ರಯ ಕೊಡ್ತಿರೋದೇ ಮೃದು ಧೋರಣೆ, ಭಯೋತ್ಪಾದಕರಿಗೆ ಮೃದು ಧೋರಣೆಯನ್ನು ಮೊದಲು ಬಿಡಿ. ಪ್ರಧಾನಮಂತ್ರಿಗಳು ಮತ್ತೆ ದಾಳಿಯ ಹೆಸರನ್ನ ಇಟ್ಕೊಂಡು ದೇಶದ ಜನತೆಗೆ ಸುಳ್ಳು ಹೇಳ್ತಾ ಇದ್ದಾರೆ. ಅದನ್ನ ಬಿಡ್ಬೇಕು. ನೀವು ದಾಳಿ ಅವಶ್ಯಕತೆ ಇಲ್ಲ. ನೀವು ನಾವು ಪ್ರೂಫ್ ಯಾಕೆ ಕೇಳ್ತಾ ಇದ್ದಾರೆ ಜನ ಅಂತಂದ್ರೆ, ನೀವು ಹೇಳಿದ ಸ್ಟೇಟ್ಮೆಂಟ್ಸ್ ನಿಮ್ಮಲ್ಲೇ ಡಿಫರೆನ್ಸ್ ಇದೆ. ನಿಮ್ಮ ಡಿಫರೆನ್ಸ್ ಇಂದ ಜನ ಕೇಳ್ತಾರೆ ಹೊರತು ಪ್ರಧಾನಮಂತ್ರಿಗಳು ಹೇಳಿಲ್ಲ. ಈಗ ದೇವೇಗೌಡಜಿ ನಿಮ್ಮ ಲೀಡರ್ಗಳು ಹೇಳ್ತಕ್ಕಂಥದ್ದು, ಬಿಜೆಪಿ ನಾಯಕರು ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಮೇಡಮ್ ಒಂದ್ ಮಾತು ಹೇಳಿದ್ರು, ಮಣಿಶಂಕರ್ ಅವ್ರ ಬಗ್ಗೆ ಹೇಳಿದ್ರು. ಇವಾಗ 4-5 ವರ್ಷದಿಂದ ಪ್ರತಿ ಡಿಬೇಟ್ ಅಲ್ಲಿ ಇದೇನ್ ಹೇಳ್ತಿದ್ದಾರೆ, ಮಣಿಶಂಕರ್ ಅವರು ಹೋಗ್ಬಿಟ್ಟು ಅಲ್ಲಿ ಪಾಕಿಸ್ತಾನ ಸಹಾಯ ಇಸ್ಕೊಂಡ್ರು ಅಂತ. ಇವರು ಅಷ್ಟು ನಿಸ್ಸಹಾಯಕನ ನಮ್ ಪ್ರಧಾನಮಂತ್ರಿ? ಅಕಸ್ಮಾತ್ ಅಲ್ಲಿ ಕೇಳಿದ್ರೆ ಇಟ್ಸ್ ಅನ್ ಒಫೆನ್ಸ್ ಮೇಡಮ್, ಇಟ್ಸ್ ಎ ಟ್ರೀಸನ್. ಯಾರಾದ್ರೂ ಹೋಗ್ಬಿಟ್ಟು ಬೇರೆ ದೇಶದನ್ನ ಅಲ್ಲ ನಾವು ತಗೋಬೇಕಾ, ಇವ್ರು ತಗೋಬೇಕು? ಇವ್ರ ಸರ್ಕಾರದಲ್ಲಿ ನೋಡ್ತಾ ಇದೀವಿ ಈ ಇಡೀ ಸಂದರ್ಶನದ ಸಂಪೂರ್ಣ ಪಾಠ, ಇಡೀ ಪೂರ್ಣ ಸಂದರ್ಶನ ಈ ಕ್ಷಣದಲ್ಲಿ 7 ಗಂಟೆಯಿಂದ ಪ್ರಸಾರ ಆಗುತ್ತೆ. ಇಡೀ ಸಂದರ್ಶನದಲ್ಲಿ ಬಹಳ ವಿವರವಾಗಿ, ಬಹಳ ವಿವೇಚನಾತ್ಮಕವಾಗಿ, ಬಹಳ ವಿಶ್ಲೇಷಣಾತ್ಮಕವಾಗಿ ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಪ್ರಧಾನಿ ಮೋದಿ ಅವರು ಬಹಳ ಗಾಢವಾಗಿ, ಆಳವಾಗಿ ಮತ್ತು ಬಹಳ ವಿವೇಚನೆಯಿಂದ ಅನೇಕ ವಿಚಾರಗಳ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಮ್ಮ ನ್ಯೂಸ್ 18 ನೆಟ್ವರ್ಕ್ ನ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆಗೆ ಆ ಇಡೀ ಸಂದರ್ಶನವನ್ನ ಇಡೀ ದೇಶದ ಮುಂದೆ ಇಡೋದಕ್ಕೆ ಇದೀಗ ನ್ಯೂಸ್ 18 ನೆಟ್ವರ್ಕ್ ಹೆಮ್ಮೆ ಪಡ್ತಾ ಇದೆ.